ಹಾಯ್ ಫ್ರೆಂಡ್ಸ್, ಕ್ಯೂಕಾಲ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಶ್ವಿನಿ. ನಾವು ಕ್ಲಾಸ್ 6 ಜಾಗ್ರಫಿ, ಅದರಲ್ಲಿ ಚಾಪ್ಟರ್ 5 ಮೇಜರ್ ಡೊಮೇನ್ಸ್ ಆಫ್ ದಿ ಅರ್ತ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ನಿಮಗೆ ಅಲ್ವಾ. ಆಮೇಲೆ ಅರ್ತ್ ಸರ್ಫೇಸು 2 ಆಗಿ ಡಿವೈಡ್ ಆಗಿರುತ್ತೆ ಅಂತ ಹೇಳಿದೆ. ಒಂದು ಕಾಂಟಿನೆಂಟ್ಸ್ ಮತ್ತು ಇನ್ನೊಂದು ಓಷನ್ ಬೇಸಿನ್ಸ್. ಓಕೆ, ದಿ ಅರ್ತ್ ಸರ್ಫೇಸ್ ಇಸ್ ಡಿವೈಡೆಡ್ ಇಂಟು 2 parts. One is continents and one forms the ocean basins. Continents ಅಂದ್ರೆ ಏನಂತ ಹೇಳಿದೆ, ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ ಅಂಡ್ ಇಟ್ ಇಸ್ ಕಾಲ್ಡ್ ಏನು, ಲಿಥೋಸ್ಫಿಯರ್. ಸಾಲಿಡ್ ಪೋರ್ಷನ್ ಅಂದ್ರೆ ಏನು, ನಾವು ರಾಕ್ಸ್ ಮಡ್ ಎಲ್ಲ ಎಲ್ಲಿ ನೋಡ್ಬೋದು ಅಲ್ವಾ, ಅರ್ತ್ ಸರ್ಫೇಸ್ ಮೇಲೆ. ಅಂದರೆ ಭೂಮಿ ಪಾರ್ಟ್ ಯಾವುದಾದ್ರೆ ನಮಗೆ ಕಾಣುತ್ತೋ ಸಾಲಿಡ್ ಸರ್ಫೇಸ್, ಅದನ್ನು ನಾವು ಕಾಂಟಿನೆಂಟ್ಸ್ ಅಂತ ಕರಿತೀವಿ. ಮತ್ತು ಓಷನ್ ಬೇಸಿನ್ಸ್ ಅಂದರೆ ಏನು, ಹ್ಯೂಜ್ ವಾಟರ್ ಬಾಡೀಸ್. ಅಂದರೆ ಓಷನ್ಸ್, ರಿವರ್ಸ್ ಎಲ್ಲ ಏನಿದೆ ಅಲ್ಲ, ಓಷನ್ಸ್, ರಿವರ್ಸ್ ಏನೇನು ಫಾರ್ಮ್ ಆಗುತ್ತೆ ಅದು ಓಷನ್ ಬೇಸಿನ್ಸ್ ಅಂತ ಕರಿತೀವಿ. ಇದನ್ನು ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ. ಸೊ ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ನ ನಾವು ಲಿಥೋಸ್ಫಿಯರ್ ಅಂತ ಕರಿತೀವಿ. ಹ್ಯೂಜ್ ವಾಟರ್ ಬಾಡೀಸ್ ಏನಾದರೂ ಮಾಡುತ್ತೆ ಅಲ್ವಾ, ಅದನ್ನ ನಾವು ಹೈಡ್ರೋಸ್ಫಿಯರ್ ಅಂತ ಕರಿತೀವಿ ಅಂತ ಹೇಳಿದೆ. ಲಾಸ್ಟ್ ಕ್ಲಾಸ್ ನೀವು ನೋಡಿದಾಗ ನಾವೇನು ಹೇಳಿದ್ವಿ, ಓಷನ್ ಬೇಸಿನ್ಸ್ ಹೇಗೆ ಫಾರ್ಮ್ ಆಯಿತು ಮತ್ತು ಸಿ ಲೆವೆಲ್ ಅಂದರೆ ಏನು, ಇದೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇವತ್ತು ನಾವು ನಮ್ಮ ಕಾನ್ಸಂಟ್ರೇಷನ್ ಏನ್ರ ಮೇಲೆ ಇರುತ್ತೆ, ಕಾಂಟಿನೆಂಟ್ಸ್ ಬಗ್ಗೆ, ಕಾಂಟಿನೆಂಟ್ಸ್ ಮೇಲೆ ಇರುತ್ತೆ. ಕಾಂಟಿನೆಂಟ್ಸ್ ಹೇಗೆ ಫಾರ್ಮ್ ಆಯಿತು, ಏನೇನು ಕಾಂಟಿನೆಂಟ್ಸ್ ಇದೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ನಾವೀಗ ಫಾರ್ಮೇಷನ್ ಆಫ್ ಕಾಂಟಿನೆಂಟ್ಸ್ ನೋಡೋಣ. ಕಾಂಟಿನೆಂಟ್ಸ್ ಹೇಗೆ ಬಂತು, ಮುಂಚೆ ಯಾವ ಥರ ಇತ್ತು, ಇದೆಲ್ಲ ನೋಡೋಣ. ಓಕೆ, ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಆಯಿತಾ. ಮಿಲಿಯನ್ಸ್ ಆಫ್ ಇಯರ್ಸ್ ಅಂದರೆ ತುಂಬ ವರ್ಷಾನುವರ್ಷ, ಸಾವಿರಾರು ವರ್ಷ ಹಿಂದೆ ಏನಾಯಿತು ಅಂದರೆ, ನಮ್ಮ ಭೂಮಿ ಏನಾದರೂ ಇದೆಯಲ್ಲ, ನಮ್ಮ ಅರ್ತ್ ಏನು ಕಾಣಿಸ್ತಾ ಇದೆಯಲ್ಲ, ಅದು ಮುಂಚೆ ಹೇಗಿತ್ತು ಅಂತ ನೋಡಿ. ಈ ಥರ ಇತ್ತು. ಓಕೆ, ಈ ಲ್ಯಾಂಡ್ ಮಾಸ್ ನಮ್ಗೆ ಏನೇನು ಕಾಂಟಿನೆಂಟ್ಸ್ ಈಗ ಕಾಣ್ತಿದ್ದಿಲ್ಲ, ಪ್ರೆಸೆಂಟ್ ಡೇ ಕಾಂಟಿನೆಂಟ್ಸ್, ಅದು ಆ ಥರ ಇರಲಿಲ್ಲ. ಮುಂಚೆ ಏನಾಗಿತ್ತು, ಈ ಕಾಂಟಿನೆಂಟ್ಸ್ ಎಲ್ಲ ಒಟ್ಟಿಗೆ ಇತ್ತು. ಓಕೆ, ಈ ಥರ ಒಂದು ದೊಡ್ಡ ಲಾರ್ಜ್ ಲ್ಯಾಂಡ್ ಮಾಸ್ ಕಾಣಿಸ್ತಿದ್ದೇನೋ ಅಲ್ಲಿ ನಿಮಗೆ, ಈ ಥರ ಇತ್ತು ಮುಂಚೆ. ಅದಾದಮೇಲೆ ಈ ಸುತ್ತು ಏನು ಕಾಣಿಸ್ತಿದೆ, ಖಾಲಿ ಎಂಟಿ ಸ್ಪೇಸು, ಇದೆಲ್ಲ ಏನಾಗಿತ್ತು, ವಾಟರಿಂದ ಫಿಲ್ ಆಗಿತ್ತು. ಓಕೆ, ನಿಮಗೆ ಆ ಇಮೇಜ್ ತೋರಿಸ್ತೀನಿ ನಾನು, ಜಸ್ಟ್ ವಾಚ್ ಔಟ್. ನೋಡಿ, ನಿಮಗೆ ಕಾಣಿಸ್ತಿದೆ ಅಲ್ವಾ ಇದು, ಇದನ್ನು ನಾವು ಪ್ಯಾಂಜಿಯಾ ಅಂತ ಕರಿತೀವಿ. ಲ್ಯಾಂಡ್ ಮಾಸ್ ಏನಾದರೂ ಕಾಣ್ತಾ ಇದೆ ನಿಮಗೆ, ಅದನ್ನು ನಾವು ಪ್ಯಾಂಜಿಯಾ ಅಂತ ಕರಿತೀವಿ. ಓಕೆ, ಸೊ ಏನಾಯಿತು, ಈಗ ನಾನು ನಿಮಗೆ ಲಾಸ್ಟ್ ಕ್ಲಾಸು ಓಷನ್ ಬೇಸಿನ್ ಹೇಗೆ ಫಾರ್ಮ್ ಆಯಿತು ಅಂತ ಹೇಳಿದ್ದೆ ಅಲ್ವಾ. ಸೊ ಆ ಥರ ಇರುವಾಗ ಮಿಲಿಯನ್ಸ್ ಆಫ್ ಇಯರ್ಸ್ ಬ್ಯಾಕ್ ಏನಾಯಿತು, ದೊಡ್ಡ ವಾಲ್ಕ್ಯಾನಿಕ್ ಇರಪ್ಷನ್ಸ್ ಮತ್ತು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಆಯಿತಾ. ಆ ಪ್ಲೇಟ್ ಟೆಕ್ಟಾನಿಕ್ಸ್ ಆದಾಗ ಮತ್ತು ವಾಲ್ಕ್ಯಾನಿಕ್ ಇರಪ್ಷನ್ಸ್ ಆದಾಗ ಏನಾಯಿತು, ಈ ಥರ ಎಲ್ಲ ಒಟ್ಟಿಗೆ ಇರೋ ಕಾಂಟಿನೆಂಟ್ಸ್ ಏನಾಯಿತು, ಪ್ಲೇಟ್ ಟೆಕ್ಟಾನಿಕ್ಸ್ ಮತ್ತು ವಾಲ್ಕ್ಯಾನಿಕ್ ಇರಪ್ಷನ್ಸ್ ಆದಾಗ ಏನಾಗುತ್ತೆ, ಫುಲ್ ಬೆಂಕಿ ಮತ್ತು ಏನು ಬರುತ್ತೆ, ಲಾವಾ, ಈ ಥರ ಏನು ಬರುತ್ತೆ, ಬೆಂಕಿ ಎಲ್ಲ ಬರುತ್ತೆ ಅಲ್ವಾ. ಆಗೇನಾಯಿತು, ಈ ಪಾರ್ಟ್ಸ್ ಏನಿದೆ ಎಲ್ಲ ಈ ಥರ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬ್ರೇಕ್ ಆಗಿ ಒಂದಕ್ಕೊಂದು ದೂರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಕಡೆ ಈ ಪ್ಲೇಟ್ ಏನಾದ್ರು ಈ ಕಡೆ ಬಂತು ಮತ್ತು ಈ ಪ್ಲೇಟ್ ಈ ಕಡೆ ಹೋಯಿತು. ಈ ಥರ ಪಾರ್ಟ್ಸ್ ಆಗಿ ಡಿವೈಡ್ ಆಗೋಯ್ತು ಆಯಿತಾ. ಡಿವೈಡ್ ಆಗಿ ಏನಾಯಿತು, ಬಿಕಾಸ್ ಆಫ್ ಏನು, ಯಾವ ಕಾನ್ಸೆಪ್ಟ್ ನಾನು ಹೇಳಿದ್ದು ನಿಮಗೆ, ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ. ಇದೆಲ್ಲ ನೀವು ಹೈಯರ್ ಕ್ಲಾಸಲ್ಲಿ ಇನ್ನೂ ಡೀಟೇಲ್ಸಾಗಿ ಕಲಿತೀರಾ. ಬಟ್ ನಾನು ನಿಮಗೆ ಫಾರ್ಮೇಷನ್ ಆಫ್ ಕಾಂಟಿನೆಂಟ್ಸ್ ಹೇಗೆ ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಷ್ಟು ದೊಡ್ಡದಾಗಿದ್ದಿದ್ದು ಕಾಂಟಿನೆಂಟು, ಒಂದೇ ಪೀಸ್ ಆಗಿದ್ದಿದ್ದು ಕಾಂಟಿನೆಂಟ್ ಏನಾಯಿತು, ಸ್ಮಾಲ್ ಪೀಸಸ್ ಆಗಿ ಡಿವೈಡ್ ಆಗೋಯ್ತು. ಡಿವೈಡ್ ಆಗಿ ಏನಾಯಿತು, 1 2 3 4 5 6 ಮತ್ತು 7, ಈ ಥರ 7 ಕಾಂಟಿನೆಂಟ್ಸ್ ಆಗಿ, ಅಷ್ಟು ದೊಡ್ಡ ಲ್ಯಾಂಡ್ ಮಾಸ್ ಪೀಸ್ ಆಗಿ 7 ಸೆಪ್ರೇಟ್ ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಯಿತು. ಇದೇ ನಮಗೆ ಏನು, ಫಾರ್ಮೇಷನ್ ಆಫ್ ಕಾಂಟಿನೆಂಟ್ಸ್ ಹೇಗೆ ಫಾರ್ಮ್ ಆಯಿತು ಅಂತ ಗೊತ್ತಾಯ್ತಲ್ಲ. ಬಿಕಾಸ್ ಆಫ್ ಪ್ಲೇಟ್ ಟೆಕ್ಟಾನಿಕ್ಸ್ ವಿ ಹ್ಯಾಡ್ ಏನು, ಬಿಗ್ ವಾಲ್ಕ್ಯಾನಿಕ್ ಇರಪ್ಷನ್ಸು, ಅರ್ತ್ ಕ್ವೇಕ್ಸು, ಈ ಥರ ಎಲ್ಲ ಇತ್ತು. ಇದೆಲ್ಲ ಆದಾಗ ಏನಾಯಿತು, ಅಷ್ಟು ದೊಡ್ಡ ಲ್ಯಾಂಡ್ ಮಾಸ್ ಇದ್ದಿದ್ದು ಪೀಸಸ್ ಆಗಿ ಬ್ರೇಕ್ ಆಗಿ ಈಗ ನಮ್ಗೆ ಏನು ಕಾಣಿಸ್ತಾ ಇದೆಯೋ ಆ ಥರ 7 ಕಾಂಟಿನೆಂಟ್ಸ್ ಫಾರ್ಮೇಷನ್ ಆಯಿತು. ಓಕೆ, ದಿಸ್ ವಾಸ್ ಅಬೌಟ್ ಫಾರ್ಮೇಷನ್ ಆಫ್ ಕಾಂಟಿನೆಂಟ್ಸ್. ಸೊ ನಾವೀಗ ಕಾಂಟಿನೆಂಟ್ಸ್ ಯಾವ್ದ್ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ.
ಓಕೆ, ಈಗ ನೋಡಿ ಏನು ಹೇಳ್ತಾ ಇದ್ದಾರೆ, ವಾಟ್ ಇಸ್ ಅ ಕಾಂಟಿನೆಂಟ್, ಲ್ಯಾಂಡ್ ಮಾಸ್ ಸೆಪ್ರೇಟೆಡ್ ಬೈ ವಾಟರ್ ಬಾಡೀಸ್. ನಾನು ಆಗಲೇ ಏನು ಹೇಳಿದೆ, ಒಂದಾಗಿದ್ದಿದ್ದು ಕಾಂಟಿನೆಂಟ್ಸು ಪ್ಲೇಟ್ ಟೆಕ್ಟಾನಿಕ್ಸ್, ವಾಲ್ಕ್ಯಾನಿಕ್ ಎರಪ್ಷನ್ಸ್ ಮತ್ತು ಅರ್ತ್ ಕ್ವಿಕ್ಸ್ ಇದೆಲ್ಲ ಆದಾಗ ಏನಾಯಿತು, ಸೆಪ್ರೇಟ್ ಪೀಸ್ ಆಗಿ ಡಿವೈಡ್ ಆಯಿತು. ಡಿವೈಡ್ ಆಗಿ ದೂರ ದೂರ ಹೋದ್ವು. ಆಗ ಈ ಸುತ್ತ ಇದ್ದಿದ್ದು ವಾಟರ್ ಏನಾಯಿತು, ಈ ಮಧ್ಯೆ ಈ ಕಾಂಟಿನೆಂಟ್ಸಲ್ಲಿ ಮಧ್ಯೆ ದೂರ ಆದಾಗ ಏನಾಯಿತು, ಜಾಗವಾಯ್ತಲ್ಲ, ಆ ಜಾಗದೊಳಗಡೆ ವಾಟರ್ಸ್ ಏನಾಯಿತು, ಅಕ್ಯುಮುಲೇಟ್ ಆಯಿತು. ಸೊ ಆಗೇನಾಯ್ತು ನೋಡಿ, ಲ್ಯಾಂಡ್ ಮಾಸ್ ಸೆಪ್ರೇಟೆಡ್ ಬೈ ವಾಟರ್ ಬಾಡೀಸ್ ಅಲ್ವಾ. ಈ ಥರ ಒಂದಾಗಿದ್ದು ಲ್ಯಾಂಡ್ ಮಾಸು ಡಿವೈಡ್ ಆಗಿಬಿಟ್ಟು ದೂರ ಆದಾಗ ಏನಾಗುತ್ತೆ, ಸುತ್ತ ಇದ್ದಿದ್ದು ವಾಟರ್ಸು ಅಕ್ಯುಮುಲೇಟ್ ಆಗುತ್ತೆ ನೋಡಿ. ಹಾಗೇನಾಗುತ್ತೆ, ಈಗ ಇದೊಂದು ಪಾರ್ಟ್ ಆದಾಗ ಈ ಮಧ್ಯೆ ಎಲ್ಲ ಫುಲ್ಲು ವಾಟರಿಂದ ತುಂಬಿಕೊಳ್ತು. ಆಗ ನೀವೇನು ಹೇಳ್ಬೋದು, ಕಾಂಟಿನೆಂಟ್ಸ್ ಅಂದರೆ ಲ್ಯಾಂಡ್ ಮಾಸ್ ಸೆಪ್ರೇಟೆಡ್ ಬೈ ಏನು, ವಾಟರ್ ಬಾಡೀಸ್ ಅಲ್ವಾ. ಸೊ ಇದನ್ನ ನಾವು ಕಾಂಟಿನೆಂಟ್ಸ್ ಅಂತ ಕರಿತೀವಿ. ನೋಡಿ, ದೇರ್ ಆರ್ 7 ಮೇಜರ್ ಕಾಂಟಿನೆಂಟ್ಸ್. ಈ ಥರ ಲ್ಯಾಂಡ್ ಮಾಸಸ್ನ ಏನಿದೆ, ಸೆಪ್ರೇಟ್ ಆಗಿದ್ದ ಲ್ಯಾಂಡ್ ಮಾಸಸ್ಸು, ಅದು ದೊಡ್ಡ 7 ಮೇಜರ್ ಕಾಂಟಿನೆಂಟ್ಸ್ ಆಯ್ತಂತೆ. ಅದು ಯಾವ್ದ್ಯಾವ್ದು ನೋಡಿ, ಏಷ್ಯಾ, ಯುರೋಪ್, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಈ ಥರ 7 ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆಗಿ ನಮ್ಮದು ಒಂದು ಪ್ಯಾಂಜಿಯಾ ಲ್ಯಾಂಡ್ ಮಾಸ್ ಏನಿತ್ತು 7 ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಯಿತು. ಅರ್ಥ ಆಯ್ತಲ್ಲ. ನೋಡಿ ಯಾವ್ದ್ಯಾವುದು, ಏಷ್ಯಾ, ಯುರೋಪ್, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಈ ಥರ ಒಂದಾಗಿದ್ದು ಪ್ಯಾಂಜಿಯಾ ಏನಾಯಿತು, ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಯಿತು. ಆಗ ಕಾಂಟಿನೆಂಟ್ಸ್ ಡಿವೈಡ್ ಆದಾಗ ಈ ಸುತ್ತ ಇರೋ ವಾಟರು ಆ ಕಾಂಟಿನೆಂಟ್ಸ್ ಮಧ್ಯೆ ಅಕ್ಯುಮುಲೇಟ್ ಆಗ್ತು. ಅದಕ್ಕೆ ಏನು ಕರೀತಾರೆ, ಲ್ಯಾಂಡ್ ಮಾಸ್ ಸೆಪ್ರೇಟೆಡ್ ಬೈ ವಾಟರ್ ಬಾಡೀಸ್ ಇಸ್ ಕಾಲ್ಡ್ ಆಸ್ ಕಾಂಟಿನೆಂಟ್ಸ್. ಸೊ ನಾವೀಗ ಈ ಕಾಂಟಿನೆಂಟ್ಸು ಹೇಗೆ ಕಾಣುತ್ತೆ ಅಂತ ನೋಡೋಣ ಆಯಿತಾ. ಗೊತ್ತಾಯ್ತಲ್ಲ 7 ಮೇಜರ್ ಕಾಂಟಿನೆಂಟ್ಸ್ ಯಾವ್ದು ಅಂತ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಇದೆಲ್ಲ ಏನು ನಿಮಗೆ ಹೈಯರ್ ಕ್ಲಾಸಸಲ್ಲಿ ಇನ್ನೂ ಫುಲ್ ಡೀಟೇಲ್ ಆಗಿ ಓದ್ತೀರಾ. ಓಕೆ, ಈಗ ಆ 7 ಕಾಂಟಿನೆಂಟ್ಸ್ ಯಾವುದು ಅಂತ ನೋಡೋಣ. ನೋಡಿ ಇಲ್ಲಿ ಇದು ನಮ್ಮದು ವರ್ಲ್ಡ್ ಮ್ಯಾಪ್ ಅಲ್ವಾ. ಸೊ ಇದರಲ್ಲಿ ನೋಡಿ, ಈ ಪಾರ್ಟ್ ಏನು ಕಾಣಿಸ್ತಾ ಇದೆಯೋ ಈ ಪಾರ್ಟ್ ಇಲ್ಲಿ ಇದು ನಮ್ಮದು ನಾರ್ತ್ ಅಮೇರಿಕಾ. ನೋಡಿ, ನಾರ್ತ್ ಅಮೇರಿಕಾ. ಮತ್ತು ಈ ಕೆಳಗಡೆ ಏನು ಪಾರ್ಟ್ ಕಾಣಿಸ್ತಿದೆಯೋ ನಿಮಗೆ ಇದು ಸೌತ್ ಅಮೇರಿಕಾ. ಓಕೆ, ಈ ಪಾರ್ಟು ನಾರ್ತ್ ಅಮೇರಿಕಾ, ಈ ಪಾರ್ಟು ಸೌತ್ ಅಮೇರಿಕಾ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಈ ಪಾರ್ಟ್ ಏನು ಕಾಣಿಸ್ತಾ ಇದೆಯೋ ನಿಮಗೆ ಇದು ಆಫ್ರಿಕಾ. ಓಕೆ, ಇದು ಆಫ್ರಿಕನ್ ಕಾಂಟಿನೆಂಟ್. ಸೊ ಈಗ ಎಷ್ಟು ಕಾಂಟಿನೆಂಟ್ ಆಯಿತು, ಇದು 1 ಆಯಿತು, ಇದು 2 ಆಯಿತು, ಇದು 3rd ಕಾಂಟಿನೆಂಟ್ ಆಯಿತು. ಮತ್ತು ಇಲ್ಲಿ ನೋಡಿ, ಈ ಪಾರ್ಟ್ ಏನು ಕಾಣಿಸ್ತಾ ಇದೆಯೋ ನಿಮಗೆ, ಈ ಪಾರ್ಟು ಇದು ಯುರೋಪ್. ಓಕೆ, ಇದು ಯುರೋಪ್. ಮತ್ತು ಇಷ್ಟು ದೊಡ್ಡ ಪಾರ್ಟ್ ಯಾವ್ದು ಕಾಣಿಸ್ತಾ ಇದೆಯೋ ನಿಮಗೆ ನೋಡಿ, ಇದು ಏಷ್ಯಾ. ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ಓಕೆ, ನೋಡಿ ಏಷ್ಯಾ ನೋಡಿ ಎಷ್ಟು ದೊಡ್ಡದು ಸ್ಪೇಸ್ ಆಕ್ಯುಪೈ ಮಾಡ್ತಾ ಇದೆ ಅಂತ. ಸೊ ವಿ ಶುಡ್ ಬಿ ರಿಯಲಿ ಪ್ರೌಡ್ ಬಿಕಾಸ್ ಆರ್ ಇಂಡಿಯಾ, ನಾವು ವಿ ಆರ್ ಪಾರ್ಟ್ ಆಫ್ ಏಷ್ಯನ್ ಕಾಂಟಿನೆಂಟ್. ಓಕೆ, ಮತ್ತು ಇದು ಆಸ್ಟ್ರೇಲಿಯಾ. ಓಕೆ, ಮತ್ತು ಇನ್ನೊಂದು ಲಾಸ್ಟ್ ಕಾಂಟಿನೆಂಟ್ ಏನು ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಇದು ಅಂಟಾರ್ಟಿಕಾ. ಓಕೆ, ಈ ವೈಟು ಸ್ನೋ ಕವರ್ ಏನು ಕಾಣಿಸ್ತಾ ಇದೆಯೋ ಲ್ಯಾಂಡು, ಇದು ಅಂಟಾರ್ಟಿಕಾ. ಯಾವ್ದ್ಯಾವುದು, ದಿಸ್ ಇಸ್ ನಾರ್ತ್ ಅಮೇರಿಕಾ, ದಿಸ್ ಇಸ್ ಸೌತ್ ಅಮೇರಿಕಾ, ದಿಸ್ ಇಸ್ ಆಫ್ರಿಕನ್ ಕಾಂಟಿನೆಂಟ್ ಆಫ್ರಿಕಾ, ಇದು ಯುರೋಪ್, ಇದು ಏಷ್ಯಾ. ನೋಡಿ ಏಷ್ಯಾ ಎಷ್ಟು ದೊಡ್ಡ ಲ್ಯಾಂಡ್ ಮಾಸ್ ಅಂತ. ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ನೆಕ್ಸ್ಟು ವಿ ಹ್ಯಾವ್ ಆಸ್ಟ್ರೇಲಿಯಾ. ಇದನ್ನು ನಾವು ಐಲ್ಯಾಂಡ್ ಕಾಂಟಿನೆಂಟ್ ಅಂತ ಕೂಡ ಕರಿತೀವಿ. ಬಿಕಾಸ್ ಯಾಕೆ ನೋಡಿ, ಇದ್ರ ಸುತ್ತು ಏನಿದೆ, ವಾಟರ್ ಇದೆ. ಸೊ ವಿ ಕಾಲ್ ದಿಸ್ ಐಲ್ಯಾಂಡ್ ಕಾಂಟಿನೆಂಟ್. ಮತ್ತು ಇದು ನೋಡಿ, ಇದು ಅಂಟಾರ್ಟಿಕಾ. ಸೊ ಕೌಂಟ್ ಮಾಡ್ಬೋದಲ್ಲ, 1 2
3 4 5 6 ಮತ್ತು 7 ಮೇಜರ್ ಕಾಂಟಿನೆಂಟ್ಸ್. ಯಾವ್ದ್ಯಾವುದು? ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ. ಅರ್ಥ ಆಯ್ತು ಅಲ್ವಾ? ಈಗ ಅದ್ರ ಪ್ಲೇಸಿಂಗ್ಸ್ ಹೇಗಿದೆ ಅಂತ ನೋಡಿ. ಇದು ನಾರ್ತ್ ಅಮೇರಿಕಾ. ನೀವು ಅಮೇರಿಕಾ ಅಂದರೆ ಒಂದೇ ದೊಡ್ಡ ಜಾಗ ಅನ್ಕೊಂಡಿರ್ತೀರಾ. ನಾವು ಅಮೇರಿಕಾ ತಿಳ್ಕೊಂಡಿದ್ದೀವಿ ಅಲ್ಲ, ಇಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದು ಬರೀ ಇಷ್ಟು ಮಾತ್ರ. ಈ ಗ್ರೀನ್ ಕಲರ್ ಏನು ಕಾಣಿಸ್ತಾ ಇದೆ ನೋಡಿ, ಅದು ಮಾತ್ರ USA. ಮಿಕ್ಕಿದೆಲ್ಲ ಇದು ಫುಲ್ ಅಮೇರಿಕಾನೇ. ಇದನ್ನ ಫುಲ್ ಅಮೇರಿಕಾ ಅಂತ ಕರಿತೀವಿ. ಇದು ನಾರ್ತ್ ಅಮೇರಿಕಾ ಬಿಕಾಸ್ ಇದು ನಾರ್ದರ್ನ್ ಹೆಮಿಸ್ಫಿಯರ್ ಇದೆ. ಇದು ಸೌತ್ ಅಮೇರಿಕಾ ಬಿಕಾಸ್ ಇದು ಸದರ್ನ್ ಹೆಮಿಸ್ಫಿಯರ್ ಇದೆ. ನೋಡಿ, ಇದು ಇಕ್ವೇಟರ್. ಓಕೆ, ಈ ಲೈನ್ ಏನು ಕಾಣಿಸ್ತಾ ಇದೆಯೋ ನಿಮಗೆ, ಇದು ಇಕ್ವೇಟರ್. ನೋಡಿ, ಇದು ಈಕ್ವೇಟರ್. ಈಕ್ವೇಟರ್ಗೆ ಮೇಲೆ ಇರೋದನ್ನ ನಾರ್ತ್, ಕೆಳಗಡೆ ಇರೋದು ಸೌತ್. ಸೊ ದಿಸ್ ಇಸ್ ನಾರ್ತ್ ಅಮೇರಿಕಾ ಆ್ಯಂಡ್ ದಿಸ್ ಇಸ್ ಸೌತ್ ಅಮೇರಿಕಾ. ಓಕೆ, ಈಗ ನಿಮಗೆ ಅಮೇರಿಕಾ ಅಂದರೆ ಯು ಶುಡಂಟ್ ಥಿಂಕ್ ಇಟ್ಸ್ ಜಸ್ಟ್ USA. ನಾವೇನು ಅಮೇರಿಕಾ ಹೋಗ್ತೀವಿ ಅಂತಾರಲ್ಲ, ದಟ್ ಇಸ್ USA, ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಬಟ್ USA ಇದ್ರದ್ದು ಒಂದು, ಈ ಕಾಂಟಿನೆಂಟಲ್ಲಿ ಒಂದು ಕಂಟ್ರಿ ಅಷ್ಟೇ. ಓಕೆ, ಅದೇ ಥರ ನೋಡಿ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ ಅಲ್ಲಿ ಎಷ್ಟೊಂದು ಕಂಟ್ರೀಸ್ ನೋಡ್ಬೋದು ನೀವು. ಇದು ಕ್ಯಾನಡಾ, ಇದು USA, ಇದು ಮೆಕ್ಸಿಕೋ, ಈ ಥರ ಡಿಫ್ರೆಂಟ್. ಇಲ್ಲಿ ಕೆಳಗಡೆ ನೋಡಿದ್ರೆ ನೀವು ಚಿಕ್ಕ ಚಿಕ್ಕ ಇನ್ನೂ ಬೇರೆ ಬೇರೆ ದೇಶಗಳಿದ್ದಾವೆ. ಸೊ when someone says ಅಮೇರಿಕಾ, ದೇ ಆರ್ ಗೋಯಿಂಗ್ ಟು ಕೇಳಬೇಕು ನೀವು, ವಿಚ್ ಪಾರ್ಟ್ ಆಫ್ ಅಮೇರಿಕಾ? ನಾರ್ತ್ ಅಮೇರಿಕಾಗೆ ಹೋಗ್ತಾ ಇದ್ದೀರಾ, ಸೌತ್ ಅಮೇರಿಕಾಗೆ ಹೋಗ್ತಾ ಇದ್ದೀರಾ? ಅಟ್ಲೀಸ್ಟ್ ಅಮೇರಿಕಾ ಅಂದರೆ USA ಅಂತ ಕೇಳಬೇಕು. ದೆನ್ ಯು ವಿಲ್ ಗೆಟ್ ಟು ನೋ ದೇ ಆರ್ ಗೋಯಿಂಗ್ ಟು USA. ಅಮೇರಿಕಾ ಅಂದರೆ ಇಟ್ಸ್ ನಾಟ್ ಜಸ್ಟ್ USA, ಇಟ್ ಈಸ್ other countries also. Okay, this was just for your general knowledge. Okay, next time America andre they'll be going to this part of the North America anta nimge flash agbeku. Okay, so 1 2 3 4 5 6 and 7 nodi, this was about the continents. Okay, ನಮ್ಮ ಏಷ್ಯಾ ನೋಡಿ, ಇದು ಏಷ್ಯನ್ ಕಾಂಟಿನೆಂಟ್. ಏಷ್ಯಾ ಅಲ್ಲಿ ನೋಡಿ ನಾವಿದ್ದೀವಿ, ದಟ್ ಈಸ್ ಇಂಡಿಯಾ. ನೆಕ್ಸ್ಟ್ ವಿ ಹ್ಯಾವ್ ಪಾಕಿಸ್ತಾನ್. ಈ ಸೈಡ್ ಬಂದರೆ ಚೈನಾ, ಜಪಾನ್, ಬೇರೆ ಬೇರೆ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಇದ್ದಾವೆ. ಇಷ್ಟು ದೊಡ್ಡ ಕಾಂಟಿನೆಂಟ್ ಒಳಗಡೆ ವಿ ಹ್ಯಾವ್ ಮೆನಿ ಅದರ್ ಕಂಟ್ರೀಸ್. ಓಕೆ, ಈಗ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಕಂಟ್ರಿ ಆ್ಯಂಡ್ ಕಾಂಟಿನೆಂಟ್ ಗೊತ್ತಾಗಿರುತ್ತೆ. ಕಂಟ್ರಿ ಇಸ್ ಅ ಪಾರ್ಟ್ ಆಫ್ ಕಾಂಟಿನೆಂಟ್. ನೋಡಿ, ಇದು ಆಫ್ರಿಕನ್ ಕಾಂಟಿನೆಂಟ್. ಬಟ್ ಅಲ್ಲಿ ನೋಡಿ ಎಷ್ಟೊಂದು ಡಿಫ್ರೆಂಟ್ ಕಂಟ್ರೀಸ್ ಇದೆ. ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್ ಮತ್ತು ಸುಡಾನ್, ಈ ಥರ ಬೇರೆ ಬೇರೆ ಏನಿದೆ ಕಂಟ್ರೀಸ್ ಇದೆ. ಅದೇ ಥರ ನಾರ್ತ್ ಅಮೇರಿಕಾ ಅಲ್ಲಿ ಕ್ಯಾನಡಾ, USA, ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಮೆಕ್ಸಿಕೋ, ಈ ಥರ ಕೋಸ್ಟಾರಿಕಾ, ಈ ಥರ ಬೇರೆ ಬೇರೆ ಕಂಟ್ರೀಸ್ ಇದೆ. ಓಕೆ, ದಿಸ್ ವಾಸ್ ಅಬೌಟ್ ಕಾಂಟಿನೆಂಟ್ಸ್. ಆಯಿತಾ? ಈಗ ಒಂದೊಂದೇ ಕಾಂಟಿನೆಂಟು ಮತ್ತು ಅದರದ್ದು ಇನ್ನೂ ಡೀಟೇಲ್ಸ್ ತಿಳ್ಕೊಳ್ಳೋಣ. ಓಕೆ, ಗೊತ್ತಾಯ್ತು ಅಲ್ಲ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂತ, ಎಲ್ಲೆಲ್ಲಿ ಯಾವ್ಯಾವ ಜಾಗ ಬರುತ್ತೆ ಅಂತ. ಸೊ ದಿಸ್ ಇಸ್ ದಿ ವರ್ಲ್ಡ್ ಮ್ಯಾಪ್. ಈ ವರ್ಲ್ಡ್ ಮ್ಯಾಪಲ್ಲಿ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು. ಓಕೆ, ನೀವು ಅಟ್ಲಾಸ್ ಅಂತ ಒಂದು ಬುಕ್ ತಗೊಳ್ಳಿ, ದೆನ್ ಯು ವಿಲ್ ಗೆಟ್ ಟು ನೋ ಇಟ್ ವೆರಿ ವೆಲ್. ಯಾವ್ಯಾವ ಪ್ಲೇಸಸ್ ಏನೇನು ಜಾಗದಲ್ಲಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ, ಮತ್ತು ಅದ್ರದ್ದು ಶೇಪ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಮ್ಮ ನೋಡಿ ಇಂಡಿಯಾ ಹೇಗಿದೆ, ಇಂಡಿಯನ್ ಶೇಪ್ ಹೇಗಿದೆ ಅಂತ ಅಲ್ವಾ? ಈ ಜಾಗ್ರಫಿ ನಿಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ದಿಸ್ ಇಸ್ ಯೋರ್ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್. ನೀವು ಇವಾಗ ಟ್ರಾವೆಲ್ ಮಾಡ್ತೀರಾ ಬೇರೆ ದೇಶಕ್ಕೆ, ಬೇರೆ ದೇಶ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನಿಮಗೆ, ಅವಾಗ ಹೇಗೆ ಟ್ರಾವೆಲ್ ಮಾಡ್ತೀರಾ? ಬಿಕಾಸ್ ಅಮೇರಿಕಾ ಹೋಗಬೇಕು ನೀವೀಗ. ಅಮೇರಿಕಾ ಇಂಡಿಯಾಗೆ ಯಾವ ಸೈಡ್ ಇದೆ? ವೆಸ್ಟಲ್ಲಿದೆಯಾ, ಈಸ್ಟಲ್ಲಿದೆಯಾ? ಮತ್ತು ವೆಸ್ಟ್ ಸೈಡಿಂದ ಹೋದರೆ ಕಡಿಮೆ ನೀವು ಎರಡೂ ಸೈಡಿಂದನೂ ಹೋಗ್ಬೋದು, ಆಯಿತಾ? ಬಟ್ ಯಾವ ಸೈಡಿಂದ ಹೋದರೆ ನಿಮಗೆ ಹತ್ರ ಆಗುತ್ತೆ, ದಟ್ ಶುಡ್ ಬಿ ಯೋರ್ ವೇ ಆಫ್ ಥಿಂಕಿಂಗ್. ನೋಡಿ, ಇಲ್ಲಿಂದ ನಾವು ಯಾವಾಗಲೂ ಫ್ಲೈಟ್ಸ್ ಏನಾಗುತ್ತೆ, ಇಲ್ಲಿಂದ ದುಬೈಗೆ ಹೋಗುತ್ತೆ, ದುಬೈಯಿಂದ ದೇ ಟೇಕ್ ಆಫ್ ಟು ಅಮೇರಿಕಾ. ಅದರ್ವೈಸ್ ಡೈರೆಕ್ಟ್ ಫ್ಲೈಟ್ಸ್ ಕೂಡ ಇದೆ. ಓಕೆ, ದಿಸ್ ಇಸ್ ಆರ್ ಅಬೌಟ್ ಕಾಂಟಿನೆಂಟ್ಸ್. ಓಕೆ, ನಿಮಗೆ ಇದರಲ್ಲಿರೋ
ಎಲ್ಲ ದೇಶ ಗೊತ್ತಿರಬೇಕು ಅಂತ ಏನಿಲ್ಲ, ಎಲ್ಲ ಕಂಟ್ರೀಸ್ ಗೊತ್ತಿರಬೇಕು ಅಂತ ಏನಿಲ್ಲ, ಬಟ್ ಇಂಪಾರ್ಟೆಂಟ್ ಕಂಟ್ರೀಸು ಮತ್ತು ಕಾಂಟಿನೆಂಟ್ಸ್ ತಿಳ್ಕೊಳ್ಬೇಕು ನೀವು. ಈಗ 7 ಕಾಂಟಿನೆಂಟ್ಸ್ ಗೊತ್ತಾಯಿತು, ಆ ಕಾಂಟಿನೆಂಟ್ಸಲ್ಲಿ ಒಂದೊಂದೇ ಕಾಂಟಿನೆಂಟ್ ಓದ್ಕೊಂಡು ಹೋಗಿ ಯಾವ್ಯಾವ ಕಂಟ್ರಿ ಯಾವ್ಯಾವ ಕಾಂಟಿನೆಂಟಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ಒಂದೊಂದೇ ಕಾಂಟಿನೆಂಟ್ ಡಿಸ್ಕಸ್ ಮಾಡೋಣ. ಓಕೆ, ಈಗ ನಾವು ಕಾಂಟಿನೆಂಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಾಂಟಿನೆಂಟು ಏಷ್ಯಾ. ನೀವು ನೋಡ್ಬೋದು ಏಷ್ಯಾ ಈ ಥರ ಇರುತ್ತೆ. ದಿಸ್ ಇಸ್ ಇನ್ ದಿ ಈಸ್ಟರ್ನ್ ಸೈಡ್, ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇರುತ್ತೆ. ಓಕೆ, ನೀವು ಎಕ್ಸ್ಟೆಂಟ್ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದೆಲ್ಲ ಐಲ್ಯಾಂಡ್ ಕಂಟ್ರೀಸು. ದಿಸ್ ಆರ್ ಆಲ್ ಪಾರ್ಟ್ ಆಫ್ ಏಷ್ಯಾ. ಓಕೆ, ನೋಡಿ ಹೇಳ್ತಿದೆ ಏಷ್ಯಾ, ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ಹೇಳಿದೆ ಅಲ್ವಾ ಆಗಲೇ ತೋರಿಸಿದಾಗ ಎಷ್ಟು ದೊಡ್ಡ ಎಕ್ಸ್ಟೆಂಟ್ ಇತ್ತು ಅಂತ. ಸೊ ದಿಸ್ ಇಸ್ ದಿ ಲಾರ್ಜೆಸ್ಟ್ ಕಾಂಟಿನೆಂಟ್. ಮತ್ತೆ ಇಟ್ ಕವರ್ಸ್ ಅಬೌಟ್ 1/3 ಆಫ್ ದಿ ಟೋಟಲ್ ಲ್ಯಾಂಡ್ ಏರಿಯಾ. ಈ ಭೂಮಿ ಮೇಲೆ ಅರ್ಥಲ್ಲಿ ಎಷ್ಟು ಲ್ಯಾಂಡ್ ಏರಿಯಾ ಇದೆ ನೋಡಿ, ಇದು ನಮ್ಮ ಗ್ಲೋಬ್ ಅಲ್ವಾ, ಇದು ನೋಡ್ಬೋದು ನೀವು ಏಷ್ಯಾ ಎಷ್ಟಿದೆ ಅಂತ. ಈ ಫುಲ್ ಪಾರ್ಟ್ ಏನಿದೆ ನೋಡಿ, ಈ ಫುಲ್ ಪಾರ್ಟ್ ಏನಿದೆಯಲ್ಲ ಇದು ಫುಲ್ಲು ಏಷ್ಯಾ. ಓಕೆ, ಸೊ ಇಟ್ ಕವರ್ಸ್ ಎಷ್ಟು 1/3 ಆಫ್ ದಿ ಟೋಟಲ್ ಲ್ಯಾಂಡ್ ಏರಿಯಾ. 1/3 ಆಫ್ ದ ಟೋಟಲ್ ಲ್ಯಾಂಡ್ ಏರಿಯಾ ಕವರ್ ಮಾಡತ್ತೆ. ಮತ್ತೆ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದಿಸ್ ಕಾಂಟಿನೆಂಟ್. ನೀವು ನೋಡ್ಬೋದು ನೋಡಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಲೈನು. ಇಟ್ ಪಾಸಸ್ ಥ್ರೂ ದಿ ಕಾಂಟಿನೆಂಟ್ ಅಲ್ವಾ. ನೋಡಿ ಈ ಕಡೆ ಇದು ಗಲ್ಫ್ ಕಂಟ್ರೀಸು, ಮತ್ತು ಇದು ನಮ್ಮ ಇಂಡಿಯಾ, ಮತ್ತು ಈ ಕಡೆ ಆಸಿಯಾನ್ ಕಂಟ್ರೀಸ್ ಅಂದರೆ ಏನು ಈಸ್ಟ್ ಏಷ್ಯನ್ ಕಂಟ್ರೀಸು. ಇದ್ರ ಮಧ್ಯೆ ಎಲ್ಲ ಏನು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ದಿಸ್ ಕಾಂಟಿನೆಂಟ್. ಓಕೆ, ಇದು ಏಷ್ಯಾ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರು ಈ ಕಾಂಟಿನೆಂಟಿಂದ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏಷ್ಯಾ ಇಸ್ ಸೆಪ್ರೇಟೆಡ್ ಫ್ರಮ್ ಯುರೋಪ್ ಬೈ ದ ಉರಲ್ ಮೌಂಟೇನ್ಸ್ ಆನ್ ದಿ ವೆಸ್ಟ್. ಇದು ಏಷ್ಯಾದು ವೆಸ್ಟ್ ಪಾರ್ಟ್ ಅಲ್ವಾ. ಇಲ್ಲೆಲ್ಲ ಏನಿದೆ, ಇಲ್ಲೆಲ್ಲ ಮೌಂಟೇನ್ ಸಿಸ್ಟಮ್ಸ್ ಇದೆ, ಈ ಥರ ದೊಡ್ಡ ದೊಡ್ಡ ಮೌಂಟೇನ್ ಸಿಸ್ಟಮ್ಸ್ ಇದೆ ಅಲ್ವಾ. ಇದೇನು ಮಾಡ್ತಾ ಇದೆ, ಈ ಕಡೆ ಯುರೋಪಿಯನ್ ಕಾಂಟಿನೆಂಟ್. ಓಕೆ, ದಿಸ್ ಇಸ್ ಯುರೋಪ್ ಕಾಂಟಿನೆಂಟ್. ಯುರೋಪ್ ಕಾಂಟಿನೆಂಟ್ ಮತ್ತು ಏಷ್ಯಾನ ಏನು ಸೆಪ್ರೇಟ್ ಮಾಡ್ತಾ ಇದೆ, ಈ ಮೌಂಟೇನ್ ಸಿಸ್ಟಮ್ ಏನೆಲ್ಲ ಇದೆಯಲ್ಲ ಇದನ್ನು ನಾವು ಏನಂತ ಕರಿತೀವಿ, ಯುರಲ್ ಮೌಂಟೇನ್ಸ್ ಅಂತ ಕರಿತೀವಿ. ಇದ್ರದ್ದು ಏಷ್ಯಾದು ವೆಸ್ಟಲ್ಲಿದೆ. ಓಕೆ, ದಿಸ್ ಇಸ್ ದಿ ವೆಸ್ಟ್ ಆಫ್ ಏಷ್ಯಾ. ಸೊ ದೀಸ್ ಮೌಂಟೇನ್ ಸಿಸ್ಟಮ್ಸ್ ಆರ್ ಸೆಪ್ರೇಟಿಂಗ್ ಏಷ್ಯಾ ಫ್ರಮ್ ದಿ ಯುರೋಪ್. ಅದನ್ನು ನಾವು ಯುರಲ್ ಮೌಂಟೇನ್ಸ್ ಅಂತ ಕರಿತೀವಿ. ಓಕೆ, ದ ಕಂಬೈನ್ಡ್ ಲ್ಯಾಂಡ್ ಮಾಸ್ ಆಫ್ ಯುರೋಪ್ ಅಂಡ್ ಏಷ್ಯಾ ಇಸ್ ಕಾಲ್ಡ್ ಯುರೇಷ್ಯಾ. ನೋಡಿ ಈ ಪಾರ್ಟ್ ಏನೆಲ್ಲ ಇದೆಯಲ್ಲ ಇದು ಯುರೋಪ್. ಓಕೆ, ಇದು ಏಷ್ಯಾ. ಯುರೋಪ್ ಪ್ಲಸ್ ಏಷ್ಯಾ, ಈ ಲ್ಯಾಂಡ್ ಮಾಸ್ ಏನಿದೆ ಅಲ್ವಾ ಇದನ್ನ ನಾವು ಯುರೇಷ್ಯಾ ಅಂತ ಕರಿತೀವಿ. ಓಕೆ, ದಟ್ ಈಸ್ ದ ಕಂಬೈನ್ಡ್ ಲ್ಯಾಂಡ್ ಮಾಸ್ ಆಫ್ ಏಷ್ಯಾ ಆ್ಯಂಡ್ ಯುರೋಪ್. ಈ ಏಷ್ಯಾ ಕಾಂಟಿನೆಂಟು ಮತ್ತು ಯುರೋಪ್ ಕಾಂಟಿನೆಂಟ್ನ ಸೇರಿಸಿ ನಾವು ಯುರೇಷ್ಯಾ ಅಂತ ಕರಿತೀವಿ. ಓಕೆ, ದಿಸ್ ವಾಸ್ ಅಬೌಟ್ ಏಷ್ಯಾ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ದ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರೀಸ್ ಯಾವ್ದು, ಇಂಡಿಯಾ ಮತ್ತು ಚೈನಾ. This is India, this is China. These two are the most populated area of the world. So ಇವೆರಡೂ ಏಷ್ಯಾ ಅಲ್ಲೇ ಇದೆ. ಸೊ ಇನ್ ಅ ವೇ we can tell Asia is the most densely populated area. ಜಾಸ್ತಿ ಪಾಪ್ಯುಲೇಷನ್ ಯಾವ ಕಾಂಟಿನೆಂಟಲ್ಲಿದೆ ಅಂತ ಕೇಳಿದ್ರೆ ಏನು ಹೇಳಬೇಕು ನೀವು, ಇಟ್ಸ್ ಇನ್ ಏಷ್ಯನ್ ಕಾಂಟಿನೆಂಟ್. ಚೈನಾ ಇಸ್ ದಿ ಫಸ್ಟ್ ಕಂಟ್ರಿ, ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್. ಓಕೆ, ಇವೆರಡೂ ಕಂಟ್ರೀಸ್ ಎಲ್ಲಿದೆ, ಏಷ್ಯಾ ಅಲ್ಲಿದೆ. ಸೊ ವಿ ಕ್ಯಾನ್ ಸೇ ಏಷ್ಯಾ ಇಸ್ ದಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಕಾಂಟಿನೆಂಟ್. ಓಕೆ, ಇದು ಏಷ್ಯಾ ಬಗ್ಗೆ ಆಗಿತ್ತು. ನಾನು ಜಸ್ಟ್ ರಫ್ ಡಯಾಗ್ರಾಮ್ ಬಿಡಿಸಿದ್ದೀನಿ. ಯು ಕ್ಯಾನ್ ಜಸ್ಟ್ ಸಿ ದಿ ಅಟ್ಲಾಸ್. ಓಕೆ, this was about Asia. It is the largest continent. It covers about 1/3 of the total land area. Tropic of Cancer ಏನೆಲ್ಲ ಇದೆಯಲ್ಲ, it passes through the Asian continent. ಮತ್ತೆ it is separated from Europe by ಯಾವ ಮೌಂಟೇನ್ ಸಿಸ್ಟಮು, ಯುರಲ್ ಮೌಂಟೇನ್ ಸಿಸ್ಟಮ್. ಮತ್ತೆ ಯುರೋಪ್ ಮತ್ತು ಏಷ್ಯಾನ ಏನು ಕರಿತೀವಿ, ಯುರೋಪ್ ಪ್ಲಸ್ ಏಷ್ಯಾ ಇಸ್ ಕಾಲ್ಡ್ ಯುರೇಷ್ಯಾ. and it is the most populated continent. ಓಕೆ, ನೆಕ್ಸ್ಟ್ ಕಾಂಟಿನೆಂಟ್ ನೋಡೋಣ. ಓಕೆ, ಇದು ಯುರೋಪ್. ಓಕೆ, ಈ ಯುರೋಪ್ ನೋಡ್ಬೋದು ನೀವು. ಇಟ್ ಡಸಂಟ್ ಹ್ಯಾವ್ ಅ ಪ್ರಾಪರ್
ಏನು ಶೇಪ್ ಅಂತ ಏನೂ ಇಲ್ಲ. ಓಕೆ, ಇದಕ್ಕೆ ಸಿ ಯುರೋಪ್ ಇಸ್ ಮಚ್ ಸ್ಮಾಲರ್ ದನ್ ಏಷ್ಯಾ. ನಾವು ಏಷ್ಯನ್ ಕಾಂಟಿನೆಂಟ್ ಆವಾಗಲೇ ನೋಡಿದ್ವಿ ಅಲ್ಲ, ಕಂಪೇರ್ ಟು ಏಷ್ಯಾ this is smaller than Asia. Okay, the continent lies to the west of Asia. So Asia ನಮಗೆ ಈ ಕಡೆ ಇದೆ. ಓಕೆ, this is Asia ಅಂದರೆ this is to the west of Asia. Okay, then the Arctic Circle passes through it. Arctic Circle ಏನಾದರೂ ಇದೆಯಲ್ಲ, that is 60 degrees ಯಾವುದು 60 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಏನಿತ್ತಲ್ಲ ಅದು ಆರ್ಟಿಕ್ ಸರ್ಕಲ್. ಇಟ್ ಪಾಸಸ್ ಥ್ರೂ ದಿಸ್ ಕಾಂಟಿನೆಂಟ್. ಓಕೆ, ಈ ಥರ ಕಾಂಟಿನೆಂಟ್ ಮಧ್ಯೆ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆರ್ಟಿಕ್ ಸರ್ಕಲ್ಲು. ಮತ್ತು ಇಟ್ ಈಸ್ ಬೌಂಡ್ ಬೈ ವಾಟರ್ ಆನ್ 3 sides. ಹೇಗೆ ಅಂತ ನೀವು ನೋಡ್ಬೋದು, ಇದೆಲ್ಲ ಏನು ಖಾಲಿ ಎಂಟಿ ಸ್ಪೇಸ್ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಇಸ್ ಆಲ್ ಫಿಲ್ಡ್ ವಿತ್ ಎಕ್ಸ್ಕ್ಯೂಸ್ ಮೀ ವಾಟರ್. ಓಕೆ, ಫುಲ್ ಎಲ್ಲ ಸೈಡ್ಸು ವಾಟರ್ ಫಿಲ್ ಆಗಿದೆ. ಸೊ ಇದು ಒಂದೇ ಏಷ್ಯಾ ಸೈಡ್ ಏನು ಸಿಗುತ್ತೆ ಅಲ್ವಾ, ಅದು ಒಂದೇ ಇದಕ್ಕೆ ಲ್ಯಾಂಡ್ ಪಾರ್ಟ್. ಮಿಕ್ಕಿದ ಆಲ್ 3 sides ಇಟ್ ಈಸ್ ಕವರ್ಡ್ ವಿತ್ ವಾಟರ್. ಈ ಏಷ್ಯಾ ಕಾಂಟಿನೆಂಟ್ ಹಿಂಗೆ ಅಟ್ಯಾಚ್ ಆಗಿದೆ ಅಂತ ಹೇಳಿದ್ನಲ್ಲ, ಸೊ ದಿಸ್ ಇಸ್ ದಿ ಓನ್ಲಿ ಲ್ಯಾಂಡ್ ಪಾರ್ಟ್. ಇದು ಏನು ಯೂರಲ್ ಮೌಂಟೇನ್ ಸಿಸ್ಟಮ್ಸ್ ಹೀಗೆ ಬರುತ್ತೆ. ಓಕೆ, ಸೊ ಅರ್ಥ ಆಯ್ತು ಅಲ್ಲ, ಆಲ್ 3 sides ಇಟ್ ಈಸ್ ಕವರ್ಡ್ ವಿತ್ ವಾಟರ್. ಮತ್ತು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿ, ಯುರೋಪಲ್ಲೇ ಆಗಿನ ಕಾಲದಲ್ಲಿ ಏನು ತುಂಬ ಪವರ್ಫುಲ್ ಕಂಟ್ರೀಸ್ ಏನಿತ್ತು ಅಲ್ವಾ, ದಟ್ ಈಸ್ UK, ಯುನೈಟೆಡ್ ಕಿಂಗ್ಡಮ್, ಮತ್ತು ಫ್ರಾನ್ಸ್, ಜರ್ಮನಿ, ಇದೆಲ್ಲ ಯುರೋಪಲ್ಲೇ ಇರೋದು. ಈ ಕಂಟ್ರೀಸ್ ಯಾವುದೆಲ್ಲ ಇದೆ ಅಲ್ಲ, ಇದೆಲ್ಲ ಯುರೋಪಲ್ಲೇ ಇದೆ. ಜರ್ಮನಿ, ಫ್ರಾನ್ಸ್, ಇಟಲಿ ಮತ್ತು ಯುನೈಟೆಡ್ ಕಿಂಗ್ಡಮ್. ಸೊ ಏನು ಬ್ರಿಟಿಷರ್ಸ್ ಯಾರಿದ್ರು ಅಲ್ಲ, ಬ್ರಿಟಿಷರ್ಸು ಮತ್ತು ಫ್ರೆಂಚ್ ಪೀಪಲ್ ಯಾರೆಲ್ಲ ಇದ್ರು ಅಲ್ವಾ, ದೇ ವರ್ ಪಾರ್ಟ್ ಆಫ್ ಯಾವುದು ಯುರೋಪ್. ದಿಸ್ ವಾಸ್ ಒನ್ಸ್ ಅ ವೆರಿ ಡಾಮಿನೇಟಿಂಗ್ ಮತ್ತು ಪವರ್ಫುಲ್ ಕಂಟ್ರಿ ಆಗಿನ ಕಾಲಕ್ಕೆ. ಓಕೆ, ಮತ್ತು ಎಕನಾಮಿಕಲಿ ತುಂಬ ಫಾರ್ವರ್ಡ್ ಇದು, ತುಂಬ ರಿಚ್ ಕಂಟ್ರಿ ಇದು. ಓಕೆ, ಆಗಿನ ಕಾಲಕ್ಕೆ. ಅರ್ಥ ಆಯ್ತಲ್ಲ, ದಿಸ್ ವಾಸ್ ಅಬೌಟ್ ಯುರೋಪ್. ನಾವು ನೆಕ್ಸ್ಟ್ ಕಂಟ್ರಿ ನೋಡೋಣ, ನೆಕ್ಸ್ಟ್ ಕಾಂಟಿನೆಂಟ್ ನೋಡೋಣ. ಓಕೆ, ಈಗ ಆಫ್ರಿಕಾ ನೋಡೋಣ. ನೋಡಿ ಆಫ್ರಿಕಾ ಹೇಗಿದೆ ಅಂತ ನೋಡ್ಬೋದು ನೀವು. ಓಕೆ, ದಿಸ್ ಇಸ್ ದಿ ಏನು ಆಫ್ರಿಕನ್ ಸ್ಕೆಚ್, ಈ ಥರ ಇರುತ್ತೆ ಆಫ್ರಿಕಾ. ಓಕೆ, ಆಫ್ರಿಕಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ಫಸ್ಟ್ ಯಾವುದು ಏಷ್ಯಾ, ಇದು ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್. ದ ಈಕ್ವೇಟರ್ ದಟ್ ಈಸ್ 0 degree ಲ್ಯಾಟಿಟ್ಯೂಡ್ ರನ್ಸ್ ಆಲ್ಮೋಸ್ಟ್ ಥ್ರೂ ದ ಮಿಡಲ್ ಆಫ್ ದಿ ಕಾಂಟಿನೆಂಟ್. ನೋಡ್ಬೋದು ನೀವು, ದಿಸ್ ಇಸ್ ದಿ ಈಕ್ವೇಟರ್. ಇಟ್ ಆಲ್ಮೋಸ್ಟ್ ರನ್ಸ್ ಥ್ರೂ ದಿ ಮಿಡಲ್ ಅಲ್ವಾ. ಸೊ ಇಟ್ ಇಸ್ ಡಿವೈಡಿಂಗ್ ದಿ ಏನು ದ ಕಂಟ್ರಿ ಇಂಟು 2 equal halves. ಓಕೆ, ಸೊ ಆಲ್ಮೋಸ್ಟ್ ಮಿಡಲಲ್ಲಿ ಪಾಸ್ ಆಗ್ತಾ ಇದೆ ಯಾವುದು ಈಕ್ವೇಟರು. ಮತ್ತು ನೋಡಿ, ದ ಸ್ಯಾರಾ ಡೆಸರ್ಟ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಸರ್ಟ್, ಇಸ್ ಲೊಕೇಟೆಡ್ ಇನ್ ಆಫ್ರಿಕಾ. ಎಕ್ಸ್ಕ್ಯೂಸ್ ಮೀ, ನೋಡಿ ಸಹಾರಾ ಡೆಸರ್ಟ್ ಏನಾದರೂ ಇದೆಯಲ್ಲ, ಇಟ್ ಈಸ್ ಇನ್ ದಿ ಏನು ನಾರ್ದರ್ನ್ ಪಾರ್ಟ್ ಆಫ್ ದಿ ಆಫ್ರಿಕಾ. ನೋಡಿ ಎಷ್ಟು ದೊಡ್ಡ ಆಕ್ಯುಪೈ ಮಾಡಿದೆ. ದಿಸ್ ಇಸ್ ದಿ ಏನು ವರ್ಲ್ಡ್ಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್. ಓಕೆ, ಹಾಟ್ ಡೆಸರ್ಟ್, ವರ್ಲ್ಡ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಅಂದರೆ ಯಾವುದು ಸಹಾರಾ ಡೆಸರ್ಟ್. ಅದೆಲ್ಲಿದೆ ಆಫ್ರಿಕನ್ ಕಾಂಟಿನೆಂಟಲ್ಲಿದೆ. ಅದು ನಾರ್ತ್ ಪಾರ್ಟ್ ಆಫ್ ದಿ ಆಫ್ರಿಕಾ. ಅಲ್ಲಿ ನೋಡ್ಬೋದು ಎಷ್ಟು ಎಕ್ಸ್ಟೆನ್ಸಿವ್ ಆಗಿ ಕವರ್ ಮಾಡಿದೆ. ಓಕೆ, ಏನು ಲಾರ್ಜೆಸ್ಟ್ ಹಾಟ್ ಡೆಸರ್ಟ್. ಓಕೆ, ದ ಕಾಂಟಿನೆಂಟ್ ಇಸ್ ಬೌಂಡ್ ಆನ್ ಆಲ್ ಸೈಡ್ಸ್ ಬೈ ಓಷನ್ಸ್ ಆ್ಯಂಡ್ ಸೀಸ್. ನೋಡ್ಬೋದು ಈ ಆಫ್ರಿಕನ್ ಕಾಂಟಿನೆಂಟ್ ಏನಿದೆ ಅಲ್ವಾ, ಇದ್ರ ಸುತ್ತಲೂ ಓಷನ್ಸ್ ಮತ್ತು ಸೀಸ್ ಇದೆ. ಸೊ ಇದ್ರ ಸುತ್ತ ಏನಿದೆ ವಾಟರ್ ಇರೋ ಥರ ಹೇಳ್ಬೋದು ನಾವು. ನೋಡಿ ಈ ಕಡೆ ನಾರ್ತ್ ಪಾರ್ಟಲ್ಲಿ ಬಂದರೆ, ನಾರ್ತ್ ಸೈಡ್ ಬಂದರೆ ಈ ಕಡೆ ನಾರ್ತ್ ಅಟ್ಲಾಂಟಿಕ್ಸ್ ಓಷನ್ ಇದೆ, ಮತ್ತು ಈ ಕಡೆ ಇದು ಮೆಡಿಟೇರಿಯನ್ ಸಿ, ಇಲ್ಲಿ ಈ ಸೈಡ್ ರೆಡ್ ಸಿ. ಮತ್ತು ಕೆಳಗಡೆ ಬಂದರೆ ಈ ಸೈಡ್ ಸೌತ್ ಈಸ್ಟಲ್ಲಿ ವಿ ಹ್ಯಾವ್ ಇಂಡಿಯನ್ ಓಷನ್, ಮತ್ತು ಸೌತ್ ವೆಸ್ಟಲ್ಲಿ ವಿ ಹ್ಯಾವ್ ಸೌತ್ ಅಟ್ಲಾಂಟಿಕ್ ಓಷನ್. ನೋಡ್ಬೋದು ಅಲ್ವಾ, ಈ ಸೈಡ್ ಫುಲ್ ಅಟ್ಲಾಂಟಿಕ್ ಓಷನ್ನು, ಈ ಸೈಡು ಇಂಡಿಯನ್ ಸಿ, ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಿ. ಸೊ ಈ ಕಾಂಟಿನೆಂಟ್ ಸುತ್ತಾನು ವಾಟರ್ ಇದೆ. ಸೊ ಇಟ್ ಇಸ್ ಬೌಂಡ್ ಆನ್ ಆಲ್ ಸೈಡ್ಸ್ ಬೈ ಓಷನ್ಸ್ ಆ್ಯಂಡ್ ಸೀಸ್. ಅರ್ಥ ಆಯಿತು ಅಲ್ವಾ. ದೆನ್ ಯು ವಿಲ್ ನೋಟಿಸ್ ದಟ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ರಿವರ್ ನೈಲ್ ಇಸ್ ಫ್ಲೋಸ್ ಥ್ರೂ ದಿಸ್ ಆಫ್ರಿಕಾ. ನೈಲ್ ಏನಿದೆ ಅಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್. ನೋಡಿ ಇದು ನೈಲ್ ರಿವರು, ಇದ್ರ ಫ್ಲೋ ನೋಡ್ಬೋದು ಆಲ್ಮೋಸ್ಟ್
3/4 ಆಫ್ ದಿ ಆಫ್ರಿಕಾನ ಕವರ್ ಮಾಡ್ತಾ ಇದೆ. ದಿಸ್ ಇಸ್ ದಿ ನೈಲ್ ರಿವರ್. ದಿಸ್ ಇಸ್ ದಿ ಲಾಂಗೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್. ಅದು ಎಲ್ಲಿದೆ? ಆಫ್ರಿಕಾಲಿದೆ. ಕಾಣಿಸ್ತಾ ಇದೆ ಅಲ್ವಾ ನೈಲ್ ಫ್ಲೋ ಹೇಗೆ ಅಂತ. ಸೊ ಆಫ್ರಿಕಾ ಬಗ್ಗೆ ಗೊತ್ತಾಯಿತು ಅಲ್ವಾ ನಿಮಗೆ? ಸೊ ಇದರಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ನೀವು ನೆನ್ಪಿಟ್ಕೋಬೇಕು. ಯಾವುದು? ಸಹಾರಾ ಡೆಸರ್ಟ್, ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಎಲ್ಲಿರೋದು? ಆಫ್ರಿಕಾಲಿ. ಮತ್ತು ಲಾಂಗೆಸ್ಟ್ ರಿವರ್ ನೈಲ್ ಎಲ್ಲಿರೋದು? ಅದು ಕೂಡ ಆಫ್ರಿಕಾಲೇ ಇರೋದು. ಓಕೆ, ಮತ್ತು ಇನ್ನೊಂದು ಈಕ್ವೇಟರ್. ಇದು ಆಲ್ಮೋಸ್ಟ್ ಮಿಡಲಲ್ಲಿ ಪಾಸ್ ಆಗ್ತಾ ಇದೆ. ಕಾಂಟಿನೆಂಟ್ ಮಿಡಲಲ್ಲಿ ಪಾಸ್ ಆಗ್ತಾ ಇದೆ. ಸೊ ಈ ಕಾಂಟಿನೆಂಟ್ನ 2 ಈಕ್ವಲ್ ಹಾಫ್ಸ್ ಮಾಡೋ ಥರ ನಮಗೆ ಕಾಣಿಸುತ್ತೆ. ಅರ್ಥ ಆಯಿತು ಅಲ್ವಾ? ದಿಸ್ ವಾಸ್ ಅಬೌಟ್ ಆಫ್ರಿಕಾ. ನೆಕ್ಸ್ಟ್ ಕಾಂಟಿನೆಂಟ್ ನೋಡೋಣ. ಓಕೆ, ಈಗ ನಾವು ನಾರ್ತ್ ಅಮೇರಿಕಾ ನೋಡೋಣ. ಸಿ, ನಾರ್ತ್ ಅಮೇರಿಕಾ ಇಸ್ ದಿ 3rd largest continent. ಫಸ್ಟ್ ಏಷ್ಯಾ, ಸೆಕೆಂಡ್ ಆಫ್ರಿಕಾ. ಈಗ ನಾರ್ತ್ ಅಮೇರಿಕಾ ಇಸ್ ದಿ 3rd largest continent. It is linked to South America by a very narrow strip of land called Isthmus of Panama. ಏನು ಗೊತ್ತಾ? ಫಸ್ಟು ಇಸ್ಥಮಸ್ ಅಂದರೆ ಏನು ಅಂತ ನೋಡಿ. ಇಸ್ಥಮಸ್ ಇಸ್ ನಥಿಂಗ್ ಬಟ್ ಅ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ದಟ್ ಕನೆಕ್ಟ್ಸ್ 2 larger land masses and separates 2 bodies of water ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಇದು ಒಂದು ಲಾರ್ಜರ್ ಲ್ಯಾಂಡ್ ಮಾಸ್ ಮತ್ತು ಇದು ಒಂದು ಲಾರ್ಜರ್ ಲ್ಯಾಂಡ್ ಮಾಸ್. ಬಟ್ ಅದ್ರ ಮಧ್ಯೆ ಒಂದು ಚಿಕ್ಕ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಈ ಥರ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವು ಏನು ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ನೋಡ್ಬೋದು, ಎಷ್ಟು ಚಿಕ್ಕ ಸ್ಟ್ರಿಪ್ ಆಫ್ ಲ್ಯಾಂಡ್ ಇದು. ಇದನ್ನು ನಾವು ಇಸ್ಥಮಸ್ ಅಂತ ಕರಿತೀವಿ. ಇದು ಲ್ಯಾಂಡ್ನ ಕನೆಕ್ಟ್ ಮಾಡೋದು ಮಾತ್ರ ಅಲ್ಲದೆ ಈ ಕಡೆ ಒಂದು ವಾಟರ್ ಬಾಡಿ ಮತ್ತು ಈ ಕಡೆ ಒಂದು ವಾಟರ್ ಬಾಡಿ ಇದ್ದಾರೆ, ಅದನ್ನು ಸೆಪ್ರೇಟ್ ಮಾಡ್ತಾ ಇದೆ. ನೋಡಿ, ಸ್ಟ್ರಿಪ್ ಆಫ್ ಲ್ಯಾಂಡ್ ದಟ್ ಕನೆಕ್ಟ್ಸ್ 2 larger land masses and separates 2 bodies of water. ಈ ಕಡೆ ಒಂದು ವಾಟರ್ ಬಾಡಿ ಇತ್ತು, ಈ ಕಡೆ ಒಂದು ವಾಟರ್ ಬಾಡಿ ಇದ್ದರೆ ಅದನ್ನು ಸೆಪ್ರೇಟ್ ಮಾಡುತ್ತೆ ಮತ್ತು 2 ಲ್ಯಾಂಡ್ ಮಾಸ್ನ ಜಾಯಿನ್ ಮಾಡುತ್ತೆ. ಅದನ್ನು ನಾವು ಇಸ್ಥಮಸ್ ಅಂತ ಕರಿತೀವಿ. ಅದೇ ಥರ ನೋಡಿ, ಇಟ್ ಈಸ್ ಲಿಂಕ್ ಟು ಸೌತ್ ಅಮೇರಿಕಾ ಬೈ ಅ ವೆರಿ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಕಾಲ್ಡ್ ಇಸ್ಥಮಸ್ ಆಫ್ ಪನಾಮಾ. ಈ ನಾರ್ತ್ ಅಮೇರಿಕಾ ಏನಿದೆ ಅಲ್ವಾ, ಇದು ಈ ಕಡೆ ಕೆಳಗಡೆ ಸೌತ್ ಅಮೇರಿಕಾ ಇದೆ. ಈ ಸೌತ್ ಅಮೇರಿಕಾಗೆ ಈ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ನಿಮ್ಗೆ ಏನು ಕಾಣಿಸ್ತಾ ಇದೆ ನೋಡಿ, ಇದ್ರ ಜೊತೆ ಇದರಿಂದ ಅದು ಕನೆಕ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ಇದು ಇಸ್ಥಮಸ್ ಆಫ್ ಪನಾಮಾ. ಸೊ ಕನೆಕ್ಷನ್ ಯಾವ್ದು ಫಾರ್ಮ್ ಮಾಡ್ತಾ ಇರೋದು? ನಾರ್ತ್ ಅಮೇರಿಕಾಗೆ ಮತ್ತು ಸೌತ್ ಅಮೇರಿಕಾಗೆ ಇಸ್ಥಮಸ್ ಆಫ್ ಪನಾಮಾ. ಆಯ್ತಲ್ಲ. ನೆಕ್ಸ್ಟು, ದ ಕಾಂಟಿನೆಂಟ್ ಲೈಸ್ ಕಂಪ್ಲೀಟ್ಲಿ ಇನ್ ದಿ ನಾರ್ದರ್ನ್ ಆ್ಯಂಡ್ ವೆಸ್ಟರ್ನ್ ಹೆಮಿಸ್ಫಿಯರ್. ಆಗಲೇ ನೀವು ವರ್ಲ್ಡ್ ಮ್ಯಾಪ್ ನೋಡಿದ್ವಿ. ಇದು ವರ್ಲ್ಡ್ ಮ್ಯಾಪ್. ಸಪೋಸ್ ಇದು ವರ್ಲ್ಡ್ ಮ್ಯಾಪ್ ಆಗಿದ್ರೆ ಈ ನಾರ್ತ್ ಅಮೇರಿಕಾದು ಪೊಸಿಷನ್ ಹೇಗಿತ್ತು? ಈ ಥರ ವರ್ಲ್ಡ್ ಮ್ಯಾಪ್ನ ಡಿವೈಡ್ ಮಾಡಿದ್ರೆ ನಾರ್ತ್ ಅಮೇರಿಕಾ ಈ ಪಾರ್ಟಲ್ಲಿ ಇತ್ತು, ಮತ್ತು ಈ ಕಡೆ ಇಲ್ಲಿ ಕೆಳಗಡೆ ಸೌತ್ ಅಮೇರಿಕಾ ಇತ್ತು, ಇಲ್ಲಿ ಏಷ್ಯಾ, ಯುರೋಪ್, ಇಲ್ಲಿ ಆಫ್ರಿಕಾ, ಆಸ್ಟ್ರೇಲಿಯಾ, ಇದು ಫುಲ್ಲು ಅಂಟಾರ್ಟಿಕಾ ಇತ್ತು ಅಲ್ವಾ. ಸೊ ಈಗ ಈ ನಾರ್ತ್ ಅಮೇರಿಕಾದು ಪೊಸಿಷನ್ ನೋಡಿದ್ರೆ ನೀವು ಹೇಗಿದೆ? ಇಟ್ ಇಸ್ ಇನ್ ದಿ ಫಸ್ಟು ನಾರ್ದರ್ನ್ ಹೆಮಿಸ್ಫಿಯರಲ್ಲಿದೆ ಅಲ್ವಾ. ಇದು ಈಕ್ವೇಟರ್ ಅಂತ ತಿಳ್ಕೊಂಡ್ರೆ, ಮತ್ತು ಇದು ಏನು ಕರಿತೀವಿ ನಾವು? ಗ್ರೀನ್ವಿಚ್ ಅಥವಾ ಪ್ರೈಮ್ ಮೆರಿಡಿಯನ್ ಇದು. ಓಕೆ, ದಿಸ್ ಇಸ್ ಪ್ರೈಮ್ ಮೆರಿಡಿಯನ್. ಮತ್ತು ಇದು 0 degrees ಲ್ಯಾಟಿಟ್ಯೂಡ್. ಸೊ ಆ ಪೊಸಿಷನಲ್ಲಿ ನೀವು ನೋಡಿದ್ರೆ ಇದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿದೆ ಮತ್ತು ವೆಸ್ಟರ್ನ್ ಹೆಮಿಸ್ಫಿಯರಲ್ಲಿ ಇದೆ. ದಟ್ ಈಸ್ ವಾಟ್ ಇಟ್ ಈಸ್ ಸೇಯಿಂಗ್ ಹಿಯರ್. ದ ಕಾಂಟಿನೆಂಟ್ ಲೈಸ್ ಕಂಪ್ಲೀಟ್ಲಿ ಇನ್ ದಿ ನಾರ್ದರ್ನ್ ಮತ್ತು ವೆಸ್ಟರ್ನ್ ಹೆಮಿಸ್ಫಿಯರ್. ಸಪೋಸ್ ಇದು ವರ್ಲ್ಡ್ ಮ್ಯಾಪ್ ಅಂತ ತಿಳ್ಕೊಳ್ಳಿ. ಈಗ ಇದು ಈ ಲೈನ್ ಏನು ನಾವು ಡ್ರಾ ಮಾಡ್ತೀವೋ ಅದು ಪ್ರೈಮ್ ಮೆರಿಡಿಯನ್ ಆಗಿರುತ್ತೆ, ಮತ್ತು ಈ ಥರ ಯಾವುದು ಹಾಫ್ ಡಿವೈಡ್ ಆಗುತ್ತೋ ಅದು ಈಕ್ವೇಟರ್ ಆಗಿರುತ್ತೆ. ಸೊ ಈ ನಾರ್ತ್ ಅಮೇರಿಕನ್ ಪೊಸಿಷನ್ನು ಈ ಪಾರ್ಟಲ್ಲಿದೆ. ಸೊ ಇಟ್ ಈಸ್ ನಾರ್ದರ್ನ್ ಮತ್ತು ವೆಸ್ಟರ್ನ್ ಇನ್ ಪೊಸಿಷನ್. ಆಯಿತು, ಅರ್ಥ ಆಯ್ತಲ್ಲ ಇಸ್ಥಮಸ್ ಅಂದರೆ ಏನು ಅಂತ. ಇದು ನಾರ್ತ್ ಅಮೇರಿಕಾ ಬಗ್ಗೆ ಆಗಿತ್ತು. ಓಕೆ, ಈ ನಾರ್ತ್ ಅಮೇರಿಕಾಲೇ ನೀವು ಇನ್ನೊಂದು ನೋಡ್ಬೋದು. USA ಎಲ್ಲಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಇಟ್ ಈಸ್ ಇನ್ ಈ ಪಾರ್ಟ್ ಏನಿದೆ ಅಲ್ವಾ, ಇಟ್ ಈಸ್ ಇನ್ ನಾರ್ತ್ ಅಮೇರಿಕಾ. ಈ ಪಾರ್ಟ್ ನಾನೇನು ಈಗ ನಿಮಗೆ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು USA. ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ.
ಇದು ಕ್ಯಾನಡಾ, ಇದು ಮೆಕ್ಸಿಕೋ. ಓಕೆ, ಸೊ ನೀವು ಇಸ್ತಿಮಿಸ್ಸು ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾನ ಜಾಯಿನ್ ಮಾಡ್ತಾ ಇದೆ. ಮತ್ತು ಈ ಕಡೆ ಪೆಸಿಫಿಕ್ ಓಷನ್ ಮತ್ತು ಪೆಸಿಫಿಕ್ ಓಷನ್ನ ಕೆರೇಬಿಯನ್ ಸೀಯಿಂದ ಏನು ಮಾಡ್ತಾ ಇದೆ, ಸೆಪ್ರೇಟ್ ಮಾಡ್ತಾ ಇದೆ. ಅರ್ಥ ಆಯ್ತು ಅಲ್ಲ, ಇಸ್ತಿಮಸ್ ಆಫ್ ಪನಾಮಾ. ಸೊ ದಿಸ್ ವಾಸ್ ಅಬೌಟ್ ನಾರ್ತ್ ಅಮೆರಿಕಾ. ನೆಕ್ಸ್ಟು ಸೌತ್ ಅಮೆರಿಕಾ ನೋಡೋಣ. ಓಕೆ, ನಾವೀಗ ಸೌತ್ ಅಮೆರಿಕಾ ನೋಡೋಣ. ಸೌತ್ ಅಮೆರಿಕಾ ಈ ಥರ ಶೇಪ್ ಇರುತ್ತೆ ಇದ್ರದ್ದು. ನೋಡಿ, ಸೌತ್ ಅಮೆರಿಕಾ ಲೈಸ್ ಮೋಸ್ಟ್ಲಿ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ನಾರ್ತ್ ಅಮೆರಿಕಾ ನಾರ್ತಲ್ಲಿದ್ರೆ ಸೌತ್ ಅಮೆರಿಕಾ ಸೌತಲ್ಲಿದೆ. ಸೊ ದಿಸ್ ಇಸ್ ಸೌತ್ ಅಮೆರಿಕಾ. ಓಕೆ, ದಿಸ್ ಇಸ್ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ಆಯಿತಾ. ನೆಕ್ಸ್ಟು ದಿ ಆಂಡೀಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಮೌಂಟೇನ್ ರೇಂಜ್, ರನ್ಸ್ ಥ್ರೂ ಇಟ್ಸ್ ಲೆಂತ್ ಫ್ರಮ್ ನಾರ್ತ್ ಟು ಸೌತ್. ಆಂಡೀಸ್ ಏನಿದೆ ಅಲ್ಲ, ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮೌಂಟೇನ್ ರೇಂಜ್. ಅದೇನಾಗ್ತಾ ಇದೆ ಅಂದರೆ, ಈ ಸೌತ್ ಅಮೆರಿಕಾ ಏನಿದೆ ಅಲ್ವಾ, ಅದ್ರದ್ದು ನಾರ್ತಿಂದ ಸೌತ್ ತನಕ ಹರಡ್ಕೊಂಡಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಈ ಶೇಡ್ ಮಾಡಿದ್ದೀನಲ್ಲ, ಈ ರೇಂಜ್ ಏನಿದೆ ಅಲ್ವಾ, ಇದು ನಾರ್ತಿಂದ ಸೌತ್ ತನಕ ಈ ಥರ ಈ ಪಾರ್ಟ್, ಇದು ಫುಲ್ಲು ಆಂಡೀಸ್ ಮೌಂಟೇನ್ ರೇಂಜಸ್. ಅಷ್ಟು ಮೌಂಟೇನ್ ರೇಂಜಸ್, ಈ ಬೌಂಡ್ರಿ ಫುಲ್ಲು ಮೌಂಟೇನ್ ರೇಂಜಸ್ಸೇ ಇದೆ ಅಂತೆ ಈ ಸೈಡು. ಓಕೆ, ಅದೆಲ್ಲಿದು ಆಂಡೀಸ್, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮೌಂಟೇನ್ ರೇಂಜ್. ಇದು ಫುಲ್ಲು ಮೌಂಟೇನ್ ಸಿಸ್ಟಮ್ಸೇ ಇದೆ ಇಲ್ಲಿ, ಈ ಥರ ಮೌಂಟೇನ್ಸ್ ನಾರ್ತಿಂದ ಸೌತ್ ತನಕ ಆಫ್ ಸದರ್ನ್ ಹೆಮಿಸ್ಫಿಯರ್. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಅಬೌಟ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿವರ್, ದಟ್ ಈಸ್ ದಿ ಅಮೆಜಾನ್. ಇಲ್ಲಿ ನಿಮಗೆ ಆಗಲೇ ನಾವು ಆಫ್ರಿಕಾ ಓದುವಾಗ ಲಾಂಗೆಸ್ಟ್ ರಿವರ್ ನೋಡಿದ್ವಿ ಅಲ್ವಾ, ಇದು ಲಾರ್ಜೆಸ್ಟ್ ರಿವರ್. ಲಾಂಗೆಸ್ಟ್ಗೆ ಮತ್ತು ಲಾರ್ಜೆಸ್ಟ್ಗೆ ಏನು ಡಿಫ್ರೆನ್ಸು? ಲಾಂಗೆಸ್ಟ್ ಅಂದರೆ ಏನು ಗೊತ್ತಾ, ಈ ಥರ ಲಾಂಗ್ ಆಗಿ ಯಾವುದು ಫ್ಲೋ ಆಗ್ತಾ ಇದೆಯೋ ಅದನ್ನು ಲಾಂಗೆಸ್ಟ್ ರಿವರ್ ಅಂತ, ಅದು ತುಂಬ ಉದ್ದಕ್ಕೆ. ಬಟ್ ಲಾರ್ಜೆಸ್ಟ್ ರಿವರ್ ಅಂದರೆ ಯಾವುದು ಲೆಂತ್ ಅಲ್ಲ, ವಿಡ್ತಲ್ಲಿ. ಈ ಥರ ದಪ್ಪಕ್ಕೆ ಯಾವ್ದು ಫ್ಲೋ ಆಗ್ತಾ ಇದೆಯೋ ನೋಡಿ, ಎಷ್ಟು ದಪ್ಪ ಇದೆ. ಲಾಂಗೆಸ್ಟ್ ಅಂದರೆ ಉದ್ದ, ಲಾರ್ಜೆಸ್ಟ್ ಅಂದರೆ ಅಗ್ಲ ಮತ್ತು ದಪ್ಪ. ಸೊ ಅದು ಅಮೆಜಾನ್ ರಿವರ್ ಎಲ್ಲಿದೆ, ಲಾರ್ಜೆಸ್ಟ್ ರಿವರ್ ಅಮೆಜಾನು ಸೌತ್ ಅಮೆರಿಕಾ ಇದೆ. ನೀವೀಗ ನೋಡ್ಬೋದು, ಈ ಅಮೆಜಾನ್ ರಿವರ್ ಏನಿದೆ ಅಲ್ವಾ, ಇಲ್ಲಿ ಒರಿಜಿನೇಟ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಒರಿಜಿನೇಟ್ ಆಗ್ತಾ ಇದೆ. ಓಕೆ, ಬಟ್ ಏನು ಗೊತ್ತಾ, ಅದಕ್ಕೆ ಬೇರೆ ಬೇರೆ ರಿವರ್ ಸಿಸ್ಟಮ್, ಚಿಕ್ಕ ಚಿಕ್ಕ ನದಿಗಳೇನಿದೆ ಅಲ್ವಾ, ಇದೆಲ್ಲ ಹೋಗಿ ಆಂಡೀಸ್ನ ಸೇರ್ಕೊಳ್ಳುತ್ತೆ. ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ರಿವರ್ಸ್ ಯಾವುದಿದೆ, ಅದನ್ನು ಟ್ರಿಬ್ಯೂಟ್ರೀಸ್ ಆಫ್ ಅಮೆಜಾನ್ ಅಂತ ಕರಿತೀವಿ. ಈ ಟ್ರಿಬ್ಯೂಟ್ರೀಸ್ ಎಲ್ಲ ಟ್ರಿಬ್ಯೂಟ್ ಅಂದರೆ ಏನು? ಟು ಪೇ ಆಫ್ ಅಥವಾ ಟು ಗಿವ್ ಆಫ್ ಅಂತ ಹೇಳ್ಬೋದು. ಸೊ ಈ ಟ್ರಿಬ್ಯೂಟ್ರೀಸ್ ಎಲ್ಲ ಏನು ಮಾಡ್ತಾ ಇದೆ, ತಮ್ಮ ನೀರನ್ನೆಲ್ಲ ಈ ಆಂಡೀಸ್ ಜೊತೆ ಸೇರಿಸ್ಬಿಟ್ಟು ಆಂಡೀಸ್ನ ದೊಡ್ಡ ರಿವರ್ ಆಗಿ, ಅಗ್ಲ ರಿವರ್ ಆಗಿ ಮಾಡ್ತಾ ಇದೆ. ಸೊ ಅದರಿಂದ ಏನಾಗ್ತಾ ಇದೆ, ಈ ಆಂಡೀಸ್ ರಿವರ್ದು ರಿವರ್ ಬೇಸಿನ್ ಅಂತ ಏನು ಕರಿತೀವಿ ಅಲ್ಲ, ಈ ಫ್ಲೋ ಎಲ್ಲೆಲ್ಲಿ ಹರಡ್ಕೊಂಡಿದೆಯೋ ಅದನ್ನು ನಾವು, ಸೊ ಇದು ಒಂದು ಮೇನ್ ರೂಟ್ ಥರ ನಾವು ಕನ್ಸಿಡರ್ ಮಾಡ್ಬೋದು. ಮತ್ತು ಇದನ್ನು ಸಬ್ಸ್ಟಿಟ್ಯೂಟರಿ ರೂಟ್ಸ್, ಅದರದ್ದು ಚಿಕ್ಕ ಚಿಕ್ಕ ಟ್ರಿಬ್ಯೂಟ್ರೀಸ್. ಸೊ ಈ ಫುಲ್ಲು ಎಷ್ಟು ದೊಡ್ಡ ಬೇಸಿಕ್ ಕ್ರಿಯೇಟ್ ಮಾಡ್ತಾ ಇದೆ ನೋಡಿ, ಇದಕ್ಕೆ ಇಷ್ಟು ಜಾಗಕ್ಕೂ ಇದು ನೀರು ಕೊಡ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಇದನ್ನ ಲಾರ್ಜೆಸ್ಟ್ ರಿವರ್ ಅಂತ ಕರಿತೀವಿ. ಈ ಥರ ಟ್ರಿಬ್ಯೂಟ್ರೀಸ್ ಹರಡ್ಕೊಂಡಿರೋದ್ರಿಂದ ಈ ರಿವರ್ ಬೇಸಿನ್ ಜಾಗ ಜಾಸ್ತಿ ಮಾಡ್ತಾ ಇದೆ, ಅದಕ್ಕೆ ಇದನ್ನ ನಾವು ಲಾರ್ಜೆಸ್ಟ್ ರಿವರ್ ಅಂತ ಕರಿತೀವಿ. ಟ್ರಿಬ್ಯೂಟ್ರೀಸ್ ಅಂದರೆ ಏನು ಗೊತ್ತಾ, ಸ್ಮಾಲ್ ರಿವರ್ ಸ್ಟ್ರೀಮ್ಸ್ ಏನಿದೆಯೋ ಅದು ಇಟ್ಸ್ ಗೋಯಿಂಗ್ ಆನ್ ಜಾಯ್ನಿಂಗ್ ದಿ ಬಿಗ್ಗರ್ ರಿವರ್, ಓಕೆ, ಟು ಫಾರ್ಮ್ ಅ ಲಾರ್ಜರ್ ರಿವರ್ ಸಿಸ್ಟಮ್. ಇದು ಈಗ ಲಾರ್ಜರ್ ರಿವರ್ ಸಿಸ್ಟಮ್ ಆಯಿತು. ಚಿಕ್ಕ ಚಿಕ್ಕ ಟ್ರಿಬ್ಯೂಟ್ರೀಸ್ ಏನಿದೆಯೋ ಅದೆಲ್ಲ ತಮ್ಮ ನೀರನ್ನ ಈ ಆಂಡೀಸ್ ಜೊತೆಗೆ ಬೆರ್ತಿಸ್ಬಿಟ್ಟು ರಿವರ್ ಫ್ಲೋನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಓಕೆ, ದಿಸ್ ವಾಸ್ ಅಬೌಟ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಏನು ನಾವು ನೆನ್ಪಿಟ್ಕೋಬೇಕು, ಆಂಡೀಸ್ ಮೌಂಟೇನ್ ರೇಂಜ್ ಮತ್ತು ಅಮೆಜಾನ್ ರಿವರ್ ಬಗ್ಗೆ. ಆಂಡೀಸ್ ಮೌಂಟೇನ್ ರೇಂಜ್ ಏನಿದೆಯಲ್ಲ, ಅದು ಲಾರ್ಜೆಸ್ಟ್ ಮೌಂಟೇನ್ ರೇಂಜ್ ಇನ್ ದಿ ವರ್ಲ್ಡ್. ಮತ್ತು ಈ ಅಮೆಜಾನ್ ರಿವರ್ ಏನಿದೆಯೋ ಅದು ಲಾರ್ಜೆಸ್ಟ್ ರಿವರ್.
ನೈಲ್ ಬಂದ್ಬಿಟ್ಟು ಲಾಂಗೆಸ್ಟ್ ರಿವರ್, ಅದು ಆಫ್ರಿಕಾ ಇರೋದು. ಲಾಂಗೆಸ್ಟ್ ಯಾಕೆ ಅಂದರೆ ಅದು ತುಂಬ ದೂರಕ್ಕೆ ಹರಿತಾ ಇದೆ, ಉದ್ದ ಜಾಸ್ತಿ. ಇದು ಅಗ್ಲ, ಅಮೆಝಾನ್ ರಿವರ್. ಅರ್ಥ ಆಯ್ತು ಅಲ್ವಾ? ದಿಸ್ ವಾಸ್ ಅಬೌಟ್ ಸೌತ್ ಅಮೇರಿಕಾ. ನೆಕ್ಸ್ಟ್ ಕಾಂಟಿನೆಂಟ್ ನೋಡೋಣ. ಓಕೆ, ಈಗ ಆಸ್ಟ್ರೇಲಿಯಾ ಬಗ್ಗೆ ನೋಡೋಣ. ಏನು ಹೇಳ್ತಾ ಇದ್ದಾರೆ? ಆಸ್ಟ್ರೇಲಿಯಾ ಇಸ್ ದಿ ಸ್ಮಾಲೆಸ್ಟ್ ಕಾಂಟಿನೆಂಟ್ ದಟ್ ಲೈಸ್ ಎಂಟೈರ್ಲಿ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ಈ ಆಸ್ಟ್ರೇಲಿಯಾ ಕೂಡ ಏನಿದೆಯಲ್ಲ, ಇದು ಕೂಡ ಫುಲ್ ಸದರ್ನ್ ಹೆಮಿಸ್ಫಿಯರಲ್ಲಿ ಇರೋದು. ಸೊ ಈ ಬೋರ್ಡ್ನ ನಾವು ವರ್ಲ್ಡ್ ಮ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ರೆ, ಮತ್ತು ಇದು ಪ್ರೈಮ್ ಮೆರಿಡಿಯನ್. ಇಲ್ಲಿಂದ ನಾರ್ತ್ ಪೋಲ್ ಟು ಸೌತ್ ಪೋಲ್ ಯಾವ ಲ್ಯಾಟಿಟ್ಯೂಡ್ ಹೋಗ್ತಿದೆಯೋ ಅದನ್ನು ಲಾಂಜಿಟ್ಯೂಡ್ ಹೋಗ್ತಿದೆಯೋ ಅದನ್ನ ಪ್ರೈಮ್ ಮೆರಿಡಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಈ 0 ಡಿಗ್ರಿ ಅಥವಾ ಈಕ್ವೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಆಸ್ಟ್ರೇಲಿಯಾ ಲೊಕೇಶನ್ ಏನಿರುತ್ತೆ ಅಲ್ವಾ, ಈ ಪಾರ್ಟ್ ಆಫ್ ದಿ ಬೋರ್ಡಲ್ಲಿ ಇರುತ್ತೆ. ಸೊ ಇಟ್ ಈಸ್ ಎಂಟೈರ್ಲಿ ಇನ್ ದಿ ಸದರ್ನ್ ಹೆಮಿಸ್ಫಿಯರ್. ಓಕೆ, ನೆಕ್ಸ್ಟು, ಇಟ್ ಈಸ್ ಸರೌಂಡೆಡ್ ಆನ್ ಆಲ್ ಸೈಡ್ಸ್ ಬೈ ಓಷನ್ಸ್ ಮತ್ತು ಸೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ದಿ ಐಲ್ಯಾಂಡ್ ಕಾಂಟಿನೆಂಟ್. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡುವಾಗೆ ಹೇಳಿದೆ, ಆಸ್ಟ್ರೇಲಿಯಾನ ನಾವು ಐಲ್ಯಾಂಡ್ ಕಾಂಟಿನೆಂಟ್ ಅಂತ ಕರಿತೀವಿ. ಯಾಕೆ ಅಂದರೆ ಇದ್ರ ಸುತ್ತಲೂ ಏನಿದೆ, ಸಮುದ್ರ ಮತ್ತು ನದಿಗಳೇ ಸೀಸೇ ಇದೆ. ಯಾವ್ದ್ಯಾವ್ದು ನೋಡೋಣ. ಈ ಸೈಡ್ ನೋಡ್ಬೋದು ನೀವು, ಇದು ಫುಲ್ ಇಂಡಿಯನ್ ಓಷನ್ ಈ ಸೈಡ್ ಇದ್ದರೆ, ಮೇಲೆ ನಾರ್ತಲ್ಲಿ ತೈಮೋರ್ ಸಿ ಅಂತ ಇದೆ, ಮತ್ತು ಅರಾಫುರಾ ಸಿ ಇದೆ, ಮತ್ತು ಈ ಕಡೆ ಈಸ್ಟಲ್ಲಿ ಕೋರಲ್ ಸಿ ಮತ್ತು ತಸ್ಮಾನ್ ಸಿ ಅಂತ. ಸೊ ಇದ್ರ ಸುತ್ತಲೂ ಏನಿದೆ, ಸೀಸ್ ಮತ್ತು ಓಷನ್ಸ್ ಇರೋದ್ರಿಂದ ಇದು ಒಂದು ಐಲ್ಯಾಂಡ್ ಕಾಂಟಿನೆಂಟ್ ಅಂತ ಕರಿಬೋದು ನಾವು. ಓಕೆ, ಆಸ್ಟ್ರೇಲಿಯಾ ಬಗ್ಗೆ ಗೊತ್ತಾಯಿತು ಅಲ್ವಾ? ಇದು ಸ್ಮಾಲೆಸ್ಟ್ ಕಾಂಟಿನೆಂಟ್. ಓಕೆ, ಲಾರ್ಜೆಸ್ಟ್ ಯಾವುದು ನೋಡಿದ್ವಿ ನಾವು? ಲಾರ್ಜೆಸ್ಟ್ ವಾಸ್ ನಥಿಂಗ್ ಬಟ್ ಏಷ್ಯಾ. ಸೆಕೆಂಡ್ ಬಂದ್ಬಿಟ್ಟು ಆಫ್ರಿಕಾ. ಥರ್ಡು ನಾರ್ತ್ ಅಮೇರಿಕಾ ನೋಡಿದ್ವಿ. ಇವಾಗ ಇದು ಆಸ್ಟ್ರೇಲಿಯಾ ಏನಿದೆ, ಇದು ಲಾಸ್ಟ್ ಮತ್ತು ಸ್ಮಾಲೆಸ್ಟ್ ಕಾಂಟಿನೆಂಟ್. ಓಕೆ, ನೆಕ್ಸ್ಟ್ ನಾವು ಇನ್ನೊಂದು ಕಾಂಟಿನೆಂಟ್ ಇದೆ, ಅದನ್ನ ನೋಡೋಣ. ಆಗ ಕಾಂಟಿನೆಂಟ್ಸ್ ಮುಗಿಯುತ್ತೆ. ಸೊ ವಿಚ್ ಇಸ್ ದಿ ಲಾಸ್ಟ್ ಕಾಂಟಿನೆಂಟ್ ಅಂತ ನೋಡೋಣ. ಓಕೆ, ನಾವು ನೆಕ್ಸ್ಟ್ ಅಂಟಾರ್ಟಿಕಾ ಬಗ್ಗೆ ನೋಡೋಣ. ನೋಡಿ, ಅಂಟಾರ್ಟಿಕಾ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದಿ ಸದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಇಸ್ ಅ ಹ್ಯೂಜ್ ಕಾಂಟಿನೆಂಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟು, ದ ಸೌತ್ ಪೋಲ್ ಲೈಸ್ ಆಲ್ಮೋಸ್ಟ್ ಅಟ್ ದಿ ಸೆಂಟರ್ ಆಫ್ ದಿ ಕಾಂಟಿನೆಂಟ್. ಸೌತ್ ಪೋಲ್ ಏನಿದೆಯಲ್ಲ, ಅದು ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಆಫ್ ದಿ ಕಾಂಟಿನೆಂಟ್ ಇದೆಯಂತೆ. ಓಕೆ, ನೆಕ್ಸ್ಟು, ಇಟ್ ಈಸ್ ಪರ್ಮನೆಂಟ್ಲಿ ಕವರ್ಡ್ ವಿತ್ ಥಿಕ್ ಐಸ್ ಶೀಟ್ಸ್. ಇಲ್ಲಿ ಯಾವಾಗಲೂ ಥಿಕ್ ಐಸ್ ಶೀಟ್ಸಿಂದ ಕವರ್ ಆಗಿರುತ್ತೆ ಮತ್ತು ಜಾಸ್ತಿ ಸ್ನೋಫಾಲ್ ಇರುತ್ತೆ. ದರ್ ಇಸ್ ನೋ ಪರ್ಮನೆಂಟ್ ಸೆಟಲ್ಮೆಂಟ್, ಅಂದರೆ ಹ್ಯೂಮನ್ ಸೆಟಲ್ಮೆಂಟ್. ಓಕೆ, ಇಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಏನು, ಬಿಲ್ಡಿಂಗ್ಸು, ಮನೆ, ಇದೆಲ್ಲ ಏನೂ ಕಾಣಕ್ಕೆ ಸಿಗಲ್ಲ. ಬಿಕಾಸ್ ಇಟ್ ಈಸ್ ಕವರ್ಡ್ ವಿತ್ ಥಿಕ್ ಐಸ್ ಶೀಟ್ಸ್ ಅಲ್ವಾ. ಸೊ ಈ ಐಸ್ ಶೀಟ್ಸ್, ಸ್ನೋಫಾಲ್ ಯಾವಾಗಲೂ ಆಗ್ತಾ ಇದ್ದರೆ ಸನ್ನೆ ನೀಟಾಗೆ ಬೀಳಲ್ಲ ಈ ಜಾಗದಲ್ಲಿ. ಸೊ ಯಾವಾಗಲೂ ತುಂಬ ಚಳಿ ಅಂದರೆ ಲೈಫ್ ಸಸ್ಟೇನ್ ಆಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ಅದಕ್ಕೆ ಇಲ್ಲಿ ಪರ್ಮನೆಂಟಾಗಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಏನೂ ಇಲ್ಲ. ಆ್ಯಂಡ್ ಇಟ್ ಆಲ್ಸೋ ಸೇಸ್ ಇಂಡಿಯಾ ಆಲ್ಸೋ ಹ್ಯಾಸ್ ರಿಸರ್ಚ್ ಸ್ಟೇಷನ್ಸ್ ದೇರ್. ದೀಸ್ ಆರ್ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಅಂತ. ಇಂಡಿಯಾ ಕೂಡ ರಿಸರ್ಚ್ ಸ್ಟೇಷನ್ಸ್ ಇಲ್ಲಿದೆ. ಬಟ್ ಇಲ್ಲಿ ಏನಾಗುತ್ತೆ, ಈ ಸಮ್ಮರ್ ಟೈಮಲ್ಲಿ ಸದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಬಂದಾಗ ಈ ಸೈಂಟಿಸ್ಟ್ಸ್, ಬೇರೆ ಬೇರೆ ದೇಶದಿಂದ ಸೈಂಟಿಸ್ಟ್ಸ್ ಏನು ಮಾಡ್ತಾರೆ, ಇಲ್ಲಿ ಹೋಗಿ ಟೆಂಪ್ರವರಿ ಸೆಟಲ್ಮೆಂಟ್ಸ್ ಅಂದರೆ ಟೆಂಟ್ಸ್ ಈ ಥರ ಹಾಕಿಬಿಟ್ಟು ಅವ್ರಿಗೇನೇನು ಬೇಕು ರಿಸರ್ಚ್, ಸೈಂಟಿಫಿಕ್ ರಿಸರ್ಚ್ ಏನೇನಿದೆಯೋ ಅದನ್ನ ಮಾಡಿಕೊಂಡು ಪುನಃ ವಾಪಸ್ ಬಂದುಬಿಡ್ತಾರೆ. ದೇ ನಾಟ್ ಗೋನ್ ಸ್ಟೇ ಥ್ರೂ ಔಟ್ ದಿ ಇಯರ್. ಯಾವಾಗ ಸದರ್ನ್ ಹೆಮಿಸ್ಫಿಯರಲ್ಲಿ ಸಮ್ಮರ್ ಇರುತ್ತೋ ಆಗ ಮಾತ್ರ ಇವ್ರಿಗೆ ಹೋಗೋಕ್ಕೆ ಚಾನ್ಸಸ್ ಸಿಗುತ್ತೆ. ಈಗ ನೀವು ಗ್ಲೋಬ್ ನೋಡ್ತು ಅಂದರೆ ನೀವು ಗ್ಲೋಬ್ ನೋಡ್ಬೋದು. ಈ ಪಾರ್ಟ್ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸೊ ಇದು ನಾರ್ತ್ ಅಂತ ಗೊತ್ತು, ಇದು ಸೌತ್ ಗೊತ್ತು. ಸೊ ಸದರ್ನ್ ಪಾರ್ಟ್ ಏನಿದೆ ನೋಡಿ, ಈ ಪೋರ್ಷನ್ ನಿಮಗೆ ವೈಟ್ ಏನು ಕಾಣಿಸ್ತಿದೆ ನೋಡಿ, ಇದು ಅಂಟಾರ್ಟಿಕಾ. ಓಕೆ, ಬಟ್ ಅಕಸ್ಮಾತ್ ಇದು ಒಂದು ಮ್ಯಾಪ್ ಅಂತ ತಿಳ್ಕೊಳ್ಳಿ, ಈ ಬೋರ್ಡ್ನ ವರ್ಲ್ಡ್ ಮ್ಯಾಪ್ ಅಂತ. ಸೊ ಮ್ಯಾಪಲ್ಲಿ ತೋರಿಸುವಾಗ ಸದರ್ನ್ ಹೆಮಿಸ್ಫಿಯರ್ ಕೆಳಗಡೆ ಇರೋದ್ರಿಂದ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ನೋಡಿ, ಈ ಥರ ಕಾಣಿಸುತ್ತೆ ಮ್ಯಾಪಲ್ಲಿ. ಬಟ್ ಗ್ಲೋಬಲ್ಲಿ ಈ ಥರ ಗ್ಲೋಬ್ನ ಉಲ್ಟಾ ಇಟ್ಕೊಂಡಾಗ ಅಂಟಾರ್ಟಿಕಾ ಈ ಥರ ಕಾಣಿಸುತ್ತೆ. ಓಕೆ, ನೀವು ನೋಡ್ಬೋದು ಸೌತ್ ಪೋಲ್ ಎಲ್ಲಿದೆ, ಎಕ್ಸಾಕ್ಟ್ಲಿ ಇನ್ ದ ಮಿಡಲ್ ಆಫ್ ದಿ ಕಾಂಟಿನೆಂಟ್. ಆಯ್ತಲ್ಲ. ಸೊ ಇಲ್ಲಿ ಪರ್ಮನೆಂಟ್ ಸೆಟಲ್ಮೆಂಟ್ಸ್ ಯಾಕಿರಲ್ಲ, ಬಿಕಾಸ್ ಆಫ್ ದಿ
ಥಿಕ್ ಐಸ್ ಶೀಟ್ಸ್, ಗ್ಲೇಷಿಯರ್ಸ್ ಇರೋದ್ರಿಂದ. ಮತ್ತು ಲೈಫ್ ಎಕ್ಸಿಸ್ಟ್ ಆಗೋಕ್ಕೆ ಏನು ಬೇಕು? ಆಕ್ಸಿಜನ್ ಎಲ್ಲ ಬೇಕು. ಟ್ರೀಸ್ ಎಲ್ಲ ಜಾಸ್ತಿ ಇಲ್ಲ ಇಲ್ಲಿ, ಸೊ ಅದಕ್ಕೆ ಆಕ್ಸಿಜನ್ ಇಂಟೇಕ್ ಮಾಡ್ಕೊಳ್ಳೋಕ್ಕೆ ಟ್ರೀಸ್ ಎಲ್ಲ ಯಾವುದೂ ಇಲ್ಲ, ವೆಜಿಟೇಷನ್ ಏನೂ ಇಲ್ಲ. ಅದಕ್ಕೆ ಇಲ್ಲಿ ಪರ್ಮನೆಂಟ್ ಹ್ಯೂಮನ್ ಸೆಟಲ್ಮೆಂಟ್ಸ್ ಇಲ್ಲ. ಅರ್ಥ ಆಯಿತು ಅಲ್ವಾ? ಸೊ ಇಲ್ಲಿ ನೋಡ್ಬೋದು, ಇದನ್ನು ನಾವು ಅಂಟಾರ್ಟಿಕಾ ಅಂತ ಕರಿತೀವಿ. ಈ ಪಾರ್ಟ್ ಏನಿದೆಯಲ್ಲ ವೈಟಾಗಿ ಕಾಣಿಸ್ತಿರೋದು ಗ್ಲೋಬಲಿ, ಇದು ಅಂಟಾರ್ಟಿಕಾ. ಓಕೆ, ಈಗ ಎಲ್ಲ ಕಾಂಟಿನೆಂಟ್ಸ್ ಮುಗೀತು. ಸೊ ನಾವು ಒಂದ್ಸಲ ಫಸ್ಟಿಂದ ಹೇಳೋಣ ಯಾವ್ಯಾವ ಕಾಂಟಿನೆಂಟ್ಸ್ನ ನೋಡಿದ್ವಿ ಅಂತ ರಿವೈಸ್ ಮಾಡೋಣ. ಏಷ್ಯಾ ನೋಡಿದ್ವಿ, ಅದಾದಮೇಲೆ ಯುರೋಪ್ ನೋಡಿದ್ವಿ, ಆಮೇಲೆ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಮತ್ತು ಆಫ್ರಿಕಾ. ದೀಸ್ ವೇರ್ ಅಬೌಟ್ ದ ಕಾಂಟಿನೆಂಟ್ಸ್. 7 ಕಾಂಟಿನೆಂಟ್ಸ್ ಯಾವುದು ಅಂತ ನೋಡಿದ್ವಿ ಅಲ್ವಾ? ಸೊ ದಿಸ್ ಫಾರ್ಮ್ಸ್ ದಿ ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್, ಅಂದರೆ ಲಿಥೋಸ್ಫಿಯರ್. ಈ ಕಾಂಟಿನೆಂಟ್ಸ್ ಏನಿದೆ 7 ಕಾಂಟಿನೆಂಟ್ಸು, ಅದು ಸಾಲಿಡ್ ಪೋರ್ಷನ್ ಆಫ್ ದಿ ಅರ್ತ್ ಅಂದರೆ ಲಿಥೋಸ್ಫಿಯರ್ನ ಫಾರ್ಮ್ ಮಾಡತ್ತೆ. ನೆಕ್ಸ್ಟ್ ಕ್ಲಾಸ್ ನಾವು ಹೊಸ ಟಾಪಿಕ್ ಜೊತೆ ಸ್ಟಾರ್ಟ್ ಮಾಡೋಣ, ದಟ್ ಈಸ್ ಹೈಡ್ರೋಸ್ಫಿಯರ್. ಈ ಹೈಡ್ರೋಸ್ಫಿಯರಲ್ಲಿ ನಾನು ಬ್ರೀಫಾಗಿ ಹೇಳ್ತೀನಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಓಷನ್ಸ್ ಬಗ್ಗೆ, ಏನೇನು ಡಿಫ್ರೆಂಟ್ ಓಷನ್ಸ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.